ಋಗ್ವೇದ ಕಾಲದಲ್ಲಿ ಅಂದ್ರೆ ಬುಡಕಟ್ಟು ಜನರಿದ್ರು. ಪ್ರತಿಯೊಂದು ಬುಡಕಟ್ಟಿಗೂ ಕೂಡ ನಾವು ನಿನ್ನೆ ಚರ್ಚೆ ಮಾಡಿದ ಹಾಗೆ ಕುಲಗಳು ಅಥವಾ ಬಣಗಳು ಇರ್ತಾ ಇದ್ವು. ಆ ಎಲ್ಲಾ ಕುಲಗಳು ಸೇರಿಕೊಂಡು ಒಂದು ಕುಟುಂಬ, ಕುಲ ಅಂದ್ರೆ ಕುಟುಂಬ, ಆ ಎಲ್ಲಾ ಕುಟುಂಬಗಳು ಸೇರಿ ಒಂದು ಗ್ರಾಮ ಆಗಿರ್ತಾ ಇತ್ತು. ಈ ಗ್ರಾಮವನ್ನ ನೋಡ್ಕೊಳ್ತಕ್ಕಂಥ ಕೆಲಸವನ್ನ ಗ್ರಾಮಿಣಿ ಮಾಡ್ತಾ ಇದ್ದ. ಹಲವು ಗ್ರಾಮಗಳನ್ನು ಸೇರಿಸಿ ವಿಸ್ ಅಂತ ಅದು ವಿಸ್ ಅನ್ನೋದು ಕೂಡ ಒಂದು ರಾಜಕೀಯ ಘಟಕ. ವಿಸ್ ಅನ್ನ ತಯಾರಿಸ್ತಾ ಇದ್ರು ಅಥವಾ ಅದು ವಿಭಾಗ ಆಗಿರ್ತಾ ಇತ್ತು. ಅದನ್ನ ವಿಸ್ಪತಿ ನೋಡ್ಕೊಳ್ತಾ ಇದ್ದ. ಅವನನ್ನ ವಿಸ್ನ ಮುಖ್ಯಸ್ಥ ಅಂತೇಳಿ ಕರಿತಾ ಇದ್ರು. ಅದೇ ತರ ಈ ಹಲವು ವಿಸ್ಗಳನ್ನ ಸೇರಿ ಜನಪದ ಅಥವಾ ಜನ ಅಂತ ನಿರ್ಮಿಸ್ತಾ ಇದ್ರು. ಅದು ಒಂದು ಆಡಳಿತದ ದೊಡ್ಡ ಘಟಕ ಜನಪದ. ಇದರ ಮುಖ್ಯಸ್ಥನನ್ನ ಗೋಪ ಅಂತೇಳಿ ಕರಿತಾ ಇದ್ರು. ಪೂರ್ತಿಯಾಗಿ ಸಂಪೂರ್ಣವಾಗಿ ಎಲ್ಲಾ ಬುಡಕಟ್ಟುಗಳಿಗೆ ಸೇರಿ ಮತ್ತೆ ಅಥವಾ ಎಲ್ಲಾ ಜನಪದಗಳ ಮೇಲೆ ರಾಜನ್ ಇರ್ತಾ ಇದ್ದ. ಈ ರಾಜನ್ ಅಥವಾ ರಾಜ ಇದು ವಂಶ ಪಾರಂಪರ್ಯವಾಗಿತ್ತು. ಇದು ಈ ರಾಜ್ಯದ ಮುಖ್ಯಸ್ಥನಾಗಿರ್ತಾ ಇದ್ದ ರಾಜನ್ ಅಂತೇಳಿ ಹೇಳ್ಬೋದು. ಅಂದ್ರೆ ಏನು ಬುಡಕಟ್ಟು ಜನರು ಇದ್ರು. ಮುಖ್ಯವಾಗಿ 6 ಜನ ಬುಡಕಟ್ಟುಗಳ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಆಗಿದೆ. ಭರತರು, ಪುರುಗಳು, ತುರ್ವಾಸರು, ಸಿವಾಸರು, ಅನುಗಳು, ಧ್ರುಯ್ಯರು, ಕೇಕೆಯರು, ಗಾಂಧಾರಿಗಳು ಮತ್ತು ಎದುರು. ಈ ಇಷ್ಟು ಬುಡಕಟ್ಟುಗಳ ಒಂದು ಜನರಿದ್ರಲ್ಲ, ಇವರೆಲ್ಲರ ಮೇಲೆ ಬಾಸ್ ಅಥವಾ ಮುಖ್ಯಸ್ಥ ಯಾರಂದ್ರ ರಾಜನ್. ಈ ರಾಜನ ಕೆಳಗಡೆ ಗೋಪ, ಗೋಪನ ಕೆಳಗಡೆ ವಿಸ್ಪತಿ, ವಿಸ್ಪತಿ ಕೆಳಗಡೆ ಗ್ರಾಮಿಣಿ. ಇಲ್ಲಿ ಮತ್ತೆ ಗಣ ಅಂತಾನು ಕೂಡ ಇರ್ತಾ ಇತ್ತು. ಆ ಗಣಗಳ ಮುಖ್ಯಸ್ಥನನ್ನ ಗಣಪತಿ ಅಂತೇಳಿ ಕೂಡ ಕರಿತಾ ಇದ್ರು. ಅಂದ್ರೆ ಋಗ್ವೇದ ಕಾಲದ ಜನರು ಗಣರಾಜ್ಯಗಳನ್ನ ಮಾಡ್ಕೊಂಡಿದ್ರು. ಒಂದ್ ರೀತಿ ಇವು ಗಣರಾಜ್ಯಗಳ ತರ ಕೆಲಸವನ್ನ ಮಾಡ್ತಾ ಇದ್ವು. ಅವುಗಳ ಮುಖ್ಯಸ್ಥನನ್ನ ಗಣಪತಿ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಮತ್ತೆ ಇಲ್ಲಿ ರಾಜಪ್ರಭುತ್ವ ಇತ್ತು, ಪ್ರಜಾಪ್ರಭುತ್ವ ಅದ ರೀತಿ ಕೆಲಸ ಮಾಡಿದ್ರು ಕೂಡ ರಾಜನ ಆಯ್ಕೆ ರಾಜಪ್ರಭುತ್ವದ ಮಾದರಿಯಲ್ಲೇ ನಡೀತಾ ಇತ್ತು. ವಂಶ ಪಾರಂಪರ್ಯವಾಗಿ ಅವನನ್ನ ಆಯ್ಕೆ ಮಾಡಲಾಗ್ತಾ ಇತ್ತು ಅಂತೇಳಿ ಹೇಳ್ಬೋದು. ಇಲ್ಲಿ ರಾಜನಿಗೆ ಎಲ್ಲಾ ರೀತಿಯ ಗೌರವ ಸ್ಥಾನಮಾನಗಳು ಇರ್ತವೆ. ಅವನ ಉಡುಗೆ ತೊಡುಗೆ ರಾಜ ಪರಿವಾರದವರು ಯಾವ ರೀತಿ ಇರ್ತಾರೋ ಆ ರೀತಿ ಎಲ್ಲಾ ರೀತಿಯ ಸಕಲ ಸೌಲಭ್ಯಗಳನ್ನು ರಾಜನ್ ಪಡೆದುಕೊಂಡಿದ್ನ ಅಂತೇಳಿ ಹೇಳ್ಬೋದು. ಅವನನ್ನ ರಾಜನನ್ನ ವಿಶ್ವಾಧಿಪತಿ ಅಂತ ಹೇಳಿ ಕೂಡ ಕರಿತಾ ಇದ್ರು. ಕೆಲವೊಂದು ಸರಿ ಅವನನ್ನ ವಿಶ್ವಾಧಿಪತಿ ಅಂತೇಳಿ ಕರಿತಾ ಇದ್ರು. ಅವನು ಒಂಥರ ಜನ ಏನಂತ ನಂಬಿದ್ರು ಅಂದ್ರೆ ಅವನನ್ನ ವರುಣ, ಇಂದ್ರನಂತೆ ಪೂಜಿಸ್ತಾ ಇದ್ರು. ಅಂದ್ರೆ ಅವನು ರಾಜ್ಯವನ್ನ ಪರಿಪಾಲಿಸ್ತಾ ಇದ್ದಾನೆಂಬ ಅರ್ಥದಲ್ಲಿ ಅವನನ್ನ ಇಂದ್ರನಿಗೆ ಹೋಲಿಸ್ತಾ ಇದ್ರು ಪ್ರಜೆಗಳು ಅಂತೇಳಿ ಹೇಳ್ಬೋದು. ಇದು ಋಗ್ವೇದ ಕಾಲದ ಮಾತ್ರ ನಾ ಹೇಳ್ತಾ ಇರೋದು, ನಂತರ ವೇದಗಳ ಕಾಲದ್ದಲ್ಲ, ಋಗ್ವೇದ ಕಾಲದಲ್ಲಿ ರಾಜನಾಯ್ಕೆ ಈ ರೀತಿಯಾಗಿತ್ತು. ರಾಜಪ್ರಭುತ್ವ ಇತ್ತು ಮತ್ತು ವಂಶ ಪಾರಂಪರ್ಯದಲ್ಲಿ ಅವನ ಒಂದು ಆಡಳಿತ ಇರ್ತಾ ಇತ್ತು, ಆಯ್ಕೆ ಕೂಡ ಆಗ್ತಾ ಇತ್ತು ಅಂತೇಳಿ. ಈಗ ಇಲ್ಲಿ ಗ್ರಾಮಿಣಿ ಅಥವಾ ಗ್ರಾಮದ ಮುಖ್ಯಸ್ಥ ಗ್ರಾಮಿಣಿ, ವಿಸ್ನ ಮುಖ್ಯಸ್ಥ ವಿಸ್ಪತಿ, ಜನಪದದ ಮುಖ್ಯಸ್ಥ ಗೋಪ, ರಾಜ್ಯದ ಮುಖ್ಯಸ್ಥ ರಾಜನ್. ಕೆಲವೊಂದು ಸರಿ ಈ ಜನಪದಗಳ ಮತ್ತೊಂದು ಇದನ್ನ ಗಣಗಳು ಅಂತ ಕರಿತಾ ಇದ್ರು, ಅದರ ಮುಖ್ಯಸ್ಥ ಗಣಪತಿ ಅಂತೇಳಿ ಕರಿತಾ ಇದ್ರು. ರಾಜನನ್ನ ಕೆಲವೊಂದು ಸಾರಿ ವಿಶ್ವಾಧಿಪತಿ ಅಂತ ಕೂಡ ಕರೆಯಲಾಗುತ್ತಿತ್ತು ಅಂತೇಳಿ ನಾವು ತಿಳ್ಕೋಬೇಕು. ಇಲ್ಲಿ ರಾಜನ ಕರ್ತವ್ಯ ಏನಾಗಿದ್ವು ಹಾಗಾದ್ರೆ? ಅವನೇನ್ ಮಾಡ್ತಾ ಇದ್ದ? ಮುಖ್ಯವಾಗಿ ಆ ಬುಡಕಟ್ಟು ಜನರ ಒಂದು ಎಲ್ಲವನ್ನ ಪರಿಪಾಲನೆ ಮಾಡೋದು, ರಕ್ಷಣೆ ಮಾಡೋದು ಅವನ ಆದ್ಯ ಕರ್ತವ್ಯವಾಗಿತ್ತು. ಯಾವ ರೀತಿ ಅಂದ್ರೆ ಧರ್ಮಶಾಸ್ತ್ರಗಳ ಪ್ರಕಾರ ಏನು ವೇದ ಸಾಹಿತ್ಯ ನಾವು ನೋಡಿದ್ವಲ್ಲ, ಆ ವೇದಗಳಲ್ಲಿ ಹೇಳಿದಂತ ಧರ್ಮಶಾಸ್ತ್ರಗಳೇನಿದ್ವಲ್ಲ ಅವುಗಳ ಪ್ರಕಾರ ಪ್ರಜಾಪಾಲನೆಯನ್ನು ಮಾಡುವುದು ರಾಜನ ಆದ್ಯ ಕರ್ತವ್ಯವಾಗಿತ್ತು. ಪ್ರಜೆಗಳನ್ನ ರಕ್ಷಿಸುವುದು, ರಂಜಿಸುವುದು, ಅವರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು, ಮತ್ತ ಅವರ ಆಸ್ತಿ ಪಾಸ್ತಿ ರಕ್ಷಣೆ, ವಿಶೇಷವಾಗಿ ಪಶುಗಳ ರಕ್ಷಣೆ, ಜನರ ಪಶುಗಳನ್ನ ಕಳ್ಳ ಕಾಕರಿಂದ ರಕ್ಷಣೆ ಮಾಡೋದು, ಪುರೋಹಿತರನ್ನ ನೇಮಕ ಮಾಡೋದು, ಕಾನೂನನ್ನ ಪಾಲಿಸುವುದು, ಮತ್ತೆ ನ್ಯಾಯದಾನ, ಸೈನಿಕ ಕಾರ್ಯಾಚರಣೆ ಎಲ್ಲವೂ ಕೂಡ ಅವನ ಒಂದು
ಆದ್ಯ ಕರ್ತವ್ಯಗಳಾಗಿದ್ವು ಅಂತೇಳಿ. ವಿಶೇಷವಾಗಿ ಗೋವುಗಳ ರಕ್ಷಣೆ ಅವನ ಆದ್ಯ ಕರ್ತವ್ಯವಾಗಿತ್ತು. ವೇದಗಳ ಕಾಲ ಅಂದ್ರೆ ಗೋವುಗಳಿಗಾಗಿನೇ ಯುದ್ಧಗಳಾಗ್ತಾ ಇದ್ವು. ಹಾಗಾಗಿ ಅವುಗಳನ್ನ ಅವನು ಕಳ್ಳ ಕಾಕರಿಂದ ರಕ್ಷಣೆ ಮಾಡುವುದು ಅವನ ಆದ್ಯ ಕರ್ತವ್ಯವಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಜನರಿಗಾಗಿ ಅವನು ಏನ್ ಮಾಡ್ತಾ ಇದ್ನಂದ್ರೆ ಯಾಗಗಳನ್ನ ಮಾಡ್ತಾ ಇದ್ದ. ರಾಜಸೂಯ ಯಾಗ ಮಾಡ್ತಾ ಇದ್ದ, ವಾಜಪೇಯಿ ಯಾಗ ಮಾಡ್ತಾ ಇದ್ದ, ಅಶ್ವಮೇಧ ಯಾಗ ಮಾಡ್ತಾ ಇದ್ದ. ಹಾಗಾಗಿ ರಾಜರಿಂದನೂ ಕೂಡ ಅವನು ಕಾಣಿಕೆಗಳನ್ನ ಪಡಿತಾ ಇದ್ದ. ಈ ವೇದಗಳ ಕಾಲದಲ್ಲಿ ಜನರಿಗಾಗಿ ಯಾಗಗಳನ್ನು ಮಾಡ್ತಾ ಇದ್ದ ಮತ್ತು ಜನರಿಂದ ಕಾಣಿಕೆಯನ್ನು ಪಡೆಯುತ್ತಿದ್ದ. ಆ ಕಾಣಿಕೆ ಪಡೆಯುವುದನ್ನ ಬಲಿ ಅಂತೇಳಿ ಕರಿತಾ ಇದ್ರು ಅಂತೇಳಿ. ವೇದಗಳ ಕಾಲದಲ್ಲಿ ಕಾಣಿಕೆ ರೂಪದಲ್ಲಿ ರಾಜನು ಜನರಿಂದ ಪಡಿತಕ್ಕಂತ ಈ ಒಂದು ಏನು ಬಹುಮಾನ ಅಂದ್ರೆ ಅಥವಾ ಬೇರೆ ಬೇರೆದು ಏನಂದ್ರೆ ಅದನ್ನ ಬಲಿ ಅಂತೇಳಿ ಕರಿತಾ ಇದ್ರು ಅಂತೇಳಿ. ಮತ್ತೆ ರಾಜನನ್ನ ಈ ಜನರು ದೈವಾಂಶ ಸಂಭೂತ ದೇವರು ಇಂದ್ರ ಎಂಬುದಾಗಿ ಅವರು ಪರಿಗಣಿಸಿದ್ರು ಅಂತೇಳಿ ಹೇಳ್ಬೇಕಾಗುತ್ತೆ. ಇಲ್ಲಿ ಮತ್ತೆ ಬೇರೆ ಬೇರೆ ಮಂತ್ರಿಗಳು ಕೂಡ ಇರ್ತಾರೆ ರಾಜನ ಒಂದು ಇದ್ರಲ್ಲಿ. ಅವ್ರು ಯಾರ್ಯಾರಪ್ಪ ಅನ್ನಂದ್ರ ಪುರೋಹಿತ ಏನಪ್ಪಾ ಅನ್ನಂದ್ರೆ ಇಡೀ ಏನು ಅದು ಬುಡಕಟ್ಟು ಜನರ ಅಥವಾ ಇಡೀ ವೇದಗಳ ಕಾಲದ ರಾಜ್ಯದ ರಾಜಗುರು ಆಗಿರ್ತಾನೆ ಪುರೋಹಿತ. ಗ್ರಾಮಣದ ಮುಖಂಡನಾಗಿರ್ತಾನೆ. ಸೇನಾನಿ ದಂಡನಾಯಕ ಆಗಿರ್ತಾನೆ. ಮತ್ತೆ ಇಲ್ಲಿ ದಶಪತಿ ಅನ್ನೋ ಒಂದು ಉಲ್ಲೇಖ ಇದೆ. ಈ ದಶಪತಿ ಏನಪ್ಪಾ ಅಂದ್ರೆ 10 ಗ್ರಾಮಗಳ ಮುಖ್ಯಸ್ಥನಾಗಿರ್ತಾನೆ. ಗೋಪ ಜನಪದದ ಮುಖ್ಯಸ್ಥನಾಗಿರ್ತಾನೆ. ಮಹಿಷಿ ಅನ್ನೋದು ಪಟ್ಟದ ರಾಣಿಯಾಗಿರ್ತಾಳೆ. ಮಹಿಷಿ ಅಂದರೆ ಪಟ್ಟದ ರಾಣಿಯಾಗಿರ್ತಾಳೆ. ಜೊತೆಗೆ ಇಲ್ಲಿ ಸೂತ ಅಂದರೆ ಕಾಗದ ಪತ್ರಗಳ ಒಂದು ಕೆಲಸವನ್ನು ಮಾಡ್ತಾ ಇರ್ತಾನೆ ಸೂತ. ಭಾಗದುಗ ಅಂದ್ರೆ ಕಂದಾಯವನ್ನ ಸಂಗ್ರಹ ಮಾಡ್ತಕ್ಕಂಥ ವ್ಯಕ್ತಿ ಭಾಗದುಗ. ರಥಕಾರ ಅನ್ನಂದ್ರೆ ರಥವನ್ನ ನಿರ್ಮಾಣ ಮಾಡ್ತಕ್ಕಂಥವನು, ಅದೆಲ್ಲವನ್ನ ನೋಡಿಕೊಳ್ತಕ್ಕಂಥವನು ರಥಕಾರ. ಕ್ಷತ್ರಿ ಅಂದ್ರೆ ಮನೆ ವಾರ್ತೆಗಾರ. ಗೋವಿಕರ್ತ ಅನ್ನಂದ್ರ ರಾಜನ ಜೊತೆಗೆ ಬೇಟೆಯ ಸಮಯದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಗೋವಿಕರ್ತ. ಮತ್ತೆ ಇಲ್ಲಿ ಅಕ್ಷವಾಪ ಅಂತ ಮತ್ತೊಂದು ಹುದ್ದೆ ಇದೆ. ಇದನ್ನ ಕ್ರೀಡಾ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥ ಮಂತ್ರಿ ಆಗಿರ್ತಾನೆ ಅಕ್ಷವಾಪ. ಸಂಘಹಿತ್ರಿ ಅಂದ್ರೆ ಬೊಕ್ಕಸದ ಅಧಿಕಾರಿ, ಅಂದ್ರೆ ಖಜಾನೆಯ ಅಧಿಕಾರಿಯನ್ನ ಸಂಗ್ರಹಿತ್ರಿ ಅಂತೇಳಿ ಕರಿತಾ ಇದ್ರು. ಇಲ್ಲಿ ಉಗ್ರ ಅಥವಾ ಜೀವಘಬ ಅನ್ನಂದ್ರ ಪೊಲೀಸ್ ಅಧಿಕಾರಿಯಾಗಿದ್ದ, ರಕ್ಷಣೆ ಮಾಡುವವನಾಗಿದ್ದ. ಯಾರು? ಉಗ್ರ ಅಂತ. ಇಲ್ಲಿ ಸ್ಥಪತಿ ಅನ್ನಂದ್ರ ಗಡಿ ಅಧಿಕಾರಿ ಅಥವಾ ಗೂಢಾಚಾರಿ. ಈ ತರ ಒಟ್ಟು 15ಕ್ಕೂ ಹೆಚ್ಚು ಹುದ್ದೆಗಳು ವೇದಗಳ ಕಾಲದ ಅಂದ್ರೆ ಋಗ್ವೇದ ಕಾಲದ ರಾಜನ ಕೆಳಗಡೆ ಕೆಲಸವನ್ನ ಮಾಡ್ತಕ್ಕಂಥ ಒಂದು ಉದ್ಯೋಗಗಳಾಗಿದ್ವು ಅಥವಾ ಮಂತ್ರಿಗಳಾಗಿದ್ದರು ಇವರೆಲ್ಲ ಅಂತೇಳಿ ಹೇಳ್ಬೋದು. ಇಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಸ್ಥಾನಮಾನ ಯಾರಿಗಿತ್ತಪ್ಪ ಅನ್ನಂದ್ರ ಪುರೋಹಿತನಿಗೆ ಇತ್ತು ಅಂತೇಳಿ. ಪುರೋಹಿತನಿಗೆ ಅತ್ಯಂತ ದೊಡ್ಡ ಸ್ಥಾನಮಾನವನ್ನ ಕೊಟ್ಟಿದ್ರು. ಇಡೀ ರಾಜನ ನಂತರ ಬರ್ತಕ್ಕಂಥವನ್ ಯಾರಾಗಿದ್ನಂದ್ರ ಋಗ್ವೇದ ಕಾಲದಲ್ಲಿ ಪುರೋಹಿತ ಆಗಿದ್ದ. ಈ ಪುರೋಹಿತನಿಗೆ ಒಟ್ಟು ಅವನು ಮಂತ್ರಶಕ್ತಿಯಿಂದ ಪ್ರಜೆಗಳ ಒಂದು ಉನ್ನತಿಗಾಗಿ ಶ್ರಮಿಸ್ತಾನಂತೇಳಿ ಅವನು ರಾಜನ ಕೆಳಗಡೆನೆ ಇರ್ತಕ್ಕಂಥ ಹುದ್ದೆಯಲ್ಲಿ ಅಂದ್ರೆ ದೊಡ್ಡ ಹುದ್ದೆ ಆಗಿತ್ತು ಮಂತ್ರಿಗಳ ಹುದ್ದೆಯಲ್ಲಿ ಅಂತೇಳಿ ಹೇಳ್ಬೋದು. ಮತ್ತು ಅವನು ಯುದ್ಧದ ಸಂದರ್ಭದಲ್ಲಿ ಕಡ್ಡಾಯವಾಗಿ ಇರ್ಬೇಕಿತ್ತು ಮತ್ತು ರಾಜನ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ಬೇಕಾಗಿತ್ತು. ಮತ್ತೆ ಯುದ್ಧದ ಸಂದರ್ಭದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡುವುದು, ಅದರಲ್ಲಿ ರಾಜನ ಪರವಾಗಿ ಶ್ಲೋಕಗಳನ್ನ ಪಠಿಸ್ತಕ್ಕಂಥದ್ದು ಮತ್ತು ಗೆಲುವಿಗಾಗಿ ಅವನು ಮಂತ್ರಗಳನ್ನ ಪಠನೆ ಮಾಡುವುದು ಕಡ್ಡಾಯವಾಗಿತ್ತು ಅಂತೇಳಿ ಹೇಳ್ಬೋದು. ಹಾಗಾಗಿ ಪುರೋಹಿತ ಎನ್ನೋ ಹುದ್ದೆ ಈ ರಾಜನ ನಂತರ ಬರ್ತಕ್ಕಂಥ ಹುದ್ದೆ ಆಗಿತ್ತು ಅಂತೇಳಿ ಹೇಳ್ಬೋದು. ಇನ್ನು ಮುಖ್ಯವಾಗಿ ಈ ವೈದಿಕ ಅಥವಾ ಋಗ್ವೇದ ಕಾಲದಲ್ಲಿ ಒಟ್ಟು ನಾವು 3 ಸಭೆಗಳು ಅಸ್ತಿತ್ವದಲ್ಲಿದ್ವು ಅಥವಾ 3 ವಿಭಾಗಗಳು ಅಸ್ತಿತ್ವದಲ್ಲಿದ್ವು, ರಾಜಕೀಯ ವಿಭಾಗಗಳು ಅಂತೇಳಿ ನಾವು ಕಂಡ್ಕೊಳ್ಬೇಕು. ಆ 3 ವಿಭಾಗಗಳಲ್ಲಿ 1 ವಿಧಾತ್, 2 ಸಭಾ, 3 ಸಮಿತಿ. ಈ 3 ವೈದಿಕ ಸಭೆಗಳು ಪ್ರತ್ಯೇಕವಾಗಿದ್ವು. ಈ 3 ವೈದಿಕ ಸಭೆಗಳು ಕೂಡ ರಾಜ್ಯದ ರಾಜಕೀಯ, ಧರ್ಮ, ಸೇನೆ ಮತ್ತು ಸಮಾಜ ಎಲ್ಲವನ್ನು ಕುರಿತು ಚರ್ಚಿಸ್ತಾ ಇದ್ವು ಅಂತೇಳಿ ಹೇಳ್ಬೋದು. ಈಗ 1ನೇದಾಗಿ ನೋಡೋದಾದ್ರೆ ಸಭಾ.
ಸಭಾ ಇದು ಋಗ್ವೇದದಲ್ಲಿ 8 ಸಾರಿ ಇದನ್ನ ಉಲ್ಲೇಖ ಮಾಡಲಾಗಿದೆ. ಋಗ್ವೇದದಲ್ಲಿ ಸಭಾದ ಬಗ್ಗೆ 8 ಬಾರಿ ಉಲ್ಲೇಖ ಇದೆ. ಈ ಸಭಾ ಏನಪ್ಪಾ ಅಂದ್ರ ಮೇಲ್ಮನೆ, ಅಂದ್ರೆ ಈಗಿನ ನಾವೇನು ಪ್ರಜಾಪ್ರಭುತ್ವದಲ್ಲಿ ಮೇಲ್ಮನೆ ಮತ್ತು ಕೆಳಮನೆ ಅಂತ ಕರ್ಕೊಳ್ತೀವಿ, ಇಲ್ಲಿ ಸಭಾವು ಮೇಲ್ಮನೆ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು. ಅಂದರೆ ಋಗ್ವೇದ ಕಾಲದ ಹಿರಿಯರು, ಪುರೋಹಿತರು, ಶ್ರೀಮಂತರು, ವ್ಯಾಪಾರಿಗಳು, ಭೂಮಾಲೀಕರು ಇದರ ಒಂದು ಪ್ರತಿನಿಧಿಗಳಾಗಿದ್ರು ಅಂತೇಳಿ ಹೇಳ್ಬೋದು. ಅಂದ್ರೆ ಇಲ್ಲಿ ಸಾಮಾನ್ಯ ಜನರಿಗೆ ಅವಕಾಶ ಇರಲಿಲ್ಲ. ಸಭಾದಲ್ಲಿ ಎಲ್ಲ ಮೇಲ್ವರ್ಗದ ಜನರು ಇದರ ಒಂದು ಶಾಸಕರಾಗಿದ್ರು ಅಥವಾ ಸದಸ್ಯರಾಗಿದ್ರು ಅಂತೇಳಿ ಹೇಳ್ಬೋದು. ಈ ಒಂದು ಸದಸ್ಯರಲ್ಲೇ ಒಬ್ಬ ನ್ಯಾಯದರ್ಶಿ ಅಥವಾ ಕಾರ್ಯದರ್ಶಿಯನ್ನ ಆಯ್ಕೆ ಮಾಡ್ತಾ ಇದ್ರು. ಅವನನ್ನ ಸಭಾಪತಿ ಅಂತೇಳಿ ಕರೆಯಲಾಗುತ್ತಿತ್ತು. ಈ ಸಭಾಪತಿಯನ್ನ ಆಯ್ಕೆ ಮಾಡುವುದು ರಾಜನ ಕರ್ತವ್ಯವಾಗಿತ್ತು. ರಾಜನ್ ಎಲ್ಲಾ ಸದಸ್ಯರ ಒಂದು ವಿಶ್ವಾಸವನ್ನ ಗಳಿಸಿ ಅವನನ್ನ ಆಯ್ಕೆ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇದು ಜಾಸ್ತಿ ಪ್ರಾಧಾನ್ಯತೆ ಇಲ್ಲದ ಒಂದು ಸಣ್ಣ ಸಮಿತಿ, ಅಂದ್ರೆ ಜನರಿಂದ ಕೂಡಿರ್ಲಿಲ್ಲ, ಜನರಿಂದ ನೇರವಾಗಿ ಆಯ್ಕೆ ಆಗ್ತಾ ಇರ್ಲಿಲ್ಲ. ಇಲ್ಲಿ ಇವರೆಲ್ಲರನ್ನ ಭೂಮಾಲೀಕರು, ವ್ಯಾಪಾರಿಗಳು, ವರ್ತಕರು, ಶ್ರೀಮಂತರು ಮತ್ತು ಪುರೋಹಿತರನ್ನ ನೇಮಕ ಮಾಡ್ಲಾಗ್ತಾ ಇತ್ತು ಅಂತೇಳಿ ಇವರಲ್ಲೇ ಒಬ್ಬರನ್ನ ಸಭಾಪತಿ ಅಂತೇಳಿ ಕರೆಯಲಾಗುತ್ತಿತ್ತು. ಇದು ಋಗ್ವೇದದಲ್ಲಿ ಉಲ್ಲೇಖ ಆಗಿರುವ 8 ಬಾರಿ ಉಲ್ಲೇಖ ಆಗಿರುವ ಮೊದಲ ರಾಜಕೀಯ ಒಂದು ಏನಪ್ಪಾ ಅಂದ್ರ ಪ್ರಾಥಮಿಕ ಸಭೆ ಅಂತೇಳಿ ಕರಿಬಹುದು. ಒಟ್ಟು 3 ಸಭೆಗಳಲ್ಲಿ ಇದು ಒಂದೆದ್ದು ಅಂತ. ಇನ್ನ ಎರಡನೇದ್ದು ಏನಪ್ಪಾ ಅಂದ್ರ ಇಲ್ಲಿ ಸಭಾ ಬಗ್ಗೆ ಬಹಳ ಮಂದಿ ಏನ್ ಹೇಳ್ತಾರಪ್ಪ ಅಂದ್ರ ಆಲ್ಟೇಕರ್ ಅವರು, ಆಲ್ಟೇಕರ್ ಅವ್ರು ಏನ್ ಹೇಳ್ತಾರೆ, ಇದು ರಾಷ್ಟ್ರೀಯ ನ್ಯಾಯಾಲಯವಾಗಿ ಕಾರ್ಯನಿರ್ವಹಿಸ್ತಾ ಇತ್ತು ಅಂತೇಳಿ. ಇದು ಏನಪ್ಪಾ ಅಂದ್ರ ರಾಷ್ಟ್ರೀಯ ನ್ಯಾಯಾಲಯ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇತ್ತು ಅಂತ. RS ಶರ್ಮಾ ಅವ್ರು ಏನ್ ಹೇಳ್ತಾ ಇದ್ರು ಅಂದ್ರ ಸಭಾವು ಮಹಿಳೆಯರಿಗೆ ಪ್ರವೇಶವನ್ನು ನೀಡಿತ್ತು. ಅಂದ್ರೆ ಋಗ್ವೇದ ಕಾಲದಲ್ಲಿ ಸಭೆಗೆ ಕೂಡ ಮಹಿಳೆಯರು ಭಾಗವಹಿಸಬಹುದಾಗಿತ್ತು. ಇದು ಕ್ರಿಸ್ತ ಪೂರ್ವ 500ರಲ್ಲಿ ಕೊನೆಗೊಂಡಿತು ಅಂತೇಳಿ RS ಶರ್ಮಾ ಹೇಳಿದ್ದಾರೆ. ಅದ್ರ ಜೊತೆಗೆ ಸಭಾದಲ್ಲಿ ಮಹಿಳೆಯರಿಗೆ ಅವಕಾಶ ಇತ್ತು ಅನ್ನೋದನ್ನ RS ಶರ್ಮಾ ಅವ್ರು ಹೇಳ್ತಾ ಇದ್ದಾರೆ ಇಲ್ಲಿ. ಇದು ಒಂದನೇದ್ದು. ಎರಡನೇದ್ದು ಅತ್ಯಂತ ಮುಖ್ಯವಾಗಿ ಸಮಿತಿ ಇದು ಜನಸಾಮಾನ್ಯರ ಸಂಸ್ಥೆ ಅಥವಾ ಜನಸಾಮಾನ್ಯರು ಪ್ರತಿನಿಧಿಸ್ತಕ್ಕಂಥ ಸಮಿತಿಯಾಗಿತ್ತು. ಇಲ್ಲಿ ಎಲ್ಲಾ ಜನರಿಗೂ ಅವಕಾಶ ಇತ್ತು. ಬುಡಕಟ್ಟಿನ ಜನರು ಇದರ ಸದಸ್ಯರಾಗಿದ್ರು. ಏನೇನ್ ಬುಡಕಟ್ಟುಗಳಿತ್ತು ನೋಡ್ರಿ ಋಗ್ವೇದ ಕಾಲದಲ್ಲಿ, ಮುಖ್ಯವಾಗಿ ಆ ಎಲ್ಲಾ ಬುಡಕಟ್ಟಿನ ಜನರು ಇದರ ಸದಸ್ಯರಾಗಿದ್ರು ಅಂತೇಳಿ ಹೇಳ್ಬೋದು. ಇದು ಅತ್ಯಂತ ಪ್ರಬಲವಾದಂತ ಒಂದು ಶಾಸನ ಸಭೆ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇತ್ತು. ಈಗ ಹೆಂಗ ನಮ್ದು ವಿಧಾನಸಭೆ ಮತ್ತು ಲೋಕಸಭೆಗಳಿದ್ದಾವಲ್ಲ, ಜನರಿಂದ ನೇರವಾಗಿ ಆಯ್ಕೆ ಆಗ್ತಕ್ಕಂಥವು, ಆ ರೀತಿಯಲ್ಲಿ ಸಮಿತಿ ಇತ್ತು. ಇದರಲ್ಲಿ ಸಮಿತಿಯಲ್ಲಿ ಎಲ್ಲ ಬುಡಕಟ್ಟಿನ ಜನರು ಸದಸ್ಯರಾಗಿ ಭಾಗವಹಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಇದಕ್ಕೂ ಕೂಡ ಒಬ್ಬ ಅಧ್ಯಕ್ಷ ಇರ್ತಾ ಇದ್ದ, ಅವನನ್ನ ಸಭಾಪತಿ ಅಂತೇಳಿನೇ ಕರಿತಾ ಇದ್ರು. ಅಂದ್ರೆ ಇಲ್ಲಿ ಸಭಾಪತಿ ಯಾರಪ್ಪ ಅನ್ನಂದ್ರ, ಅಥವಾ ಈ ಸಮಿತಿಯ ಅಧ್ಯಕ್ಷ ಯಾರಾಗಿರ್ತಾ ಇದ್ರ ಅನ್ನಂದ್ರ ರಾಜನಾಗಿರ್ತಾ ಇದ್ದ. ರಾಜನನ್ನೇ ಅವರು ತಮ್ಮ ನಾಯಕ ಅಂತೇಳಿ ಆಯ್ಕೆ ಮಾಡ್ಕೊಳ್ತಾ ಇದ್ರು. ಸಭಾದಲ್ಲಿ ಒಬ್ಬ ಸಪರೇಟ್ ಪ್ರತಿನಿಧಿಯನ್ನ ನೇಮಕ ಮಾಡಿ ಅವನನ್ನ ಸಭಾಪತಿ ಅಂತ ಕರಿತಾ ಇದ್ರು, ಅಂದ್ರೆ ಅವರಲ್ಲಿ ಇರ್ತಕ್ಕಂಥ ಸದಸ್ಯನನ್ನು. ಸಮಿತಿಯಲ್ಲಿ ಸ್ವತಃ ರಾಜನನ್ನೇ ಶಾಸನ ಸಭೆಯ ನಾಯಕ ಅಂತ ಆಯ್ಕೆ ಮಾಡಿ ಅವನನ್ನೇ ಅಧ್ಯಕ್ಷನನ್ನಾಗಿ ಮಾಡಲಾಗುತ್ತಿತ್ತು. ಇಲ್ಲಿ ಎಲ್ಲರೂ ಸೇರಿ ಏನ್ ಮಾಡ್ತಾ ಇದ್ರು, ಸಮಸ್ಯೆಗಳನ್ನ ಚರ್ಚಿಸ್ತಾ ಇದ್ರು ಅಂತೇಳಿ. ಮತ್ತೆ ಇಲ್ಲಿ KP ಜೈಸ್ವಾಲ್ ಅವ್ರು ಹೇಳ್ತಾರೆ, ಬುಡಕಟ್ಟಿನ ಜನರೆಲ್ಲ ಸಮಿತಿಯ ಸದಸ್ಯರಾಗಿದ್ರು. ಅದು ರಾಷ್ಟ್ರೀಯ ಸಭೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ಅದು ರಾಜನನ್ನ ನೇಮಿಸ್ತಾ ಇತ್ತು. ಇಲ್ಲಿ ಆ ಬುಡಕಟ್ಟಿನ ಜನರು ರಾಜನನ್ನ ನೇಮಿಸ್ತಾ ಇದ್ರು ಮತ್ತು ಅಗತ್ಯ ಸಂದರ್ಭ ಬಂದಾಗ ಅವನನ್ನ ಉಚ್ಚಾಟಿಸಲು ಕೂಡ ಸಮಿತಿಗೆ ಅಧಿಕಾರ ಇತ್ತು ಅಂತೇಳಿ ಯಾರು ಹೇಳ್ತಾರೆ, KP ಜೈಸ್ವಾಲ್ ಅವರು ಹೇಳ್ತಾರೆ. ಅದೇ ತರ RK ಮುಖರ್ಜಿ ಅವರು ಕೂಡ ಏನ್ ಹೇಳಿದ್ದಾರಪ್ಪ ಅನ್ನಂದ್ರ, ಈ ಸಮಿತಿಯನ್ನ ಜನರಿಂದ ಕೂಡಿದ ಅಸೆಂಬ್ಲಿ ಆಗಿತ್ತು, ಇದು ಜನರಿಂದ ಪೀಪಲ್ಸ್ ಅಸೆಂಬ್ಲಿ ಆಗಿತ್ತು ಅಂತೇಳಿ ಯಾರು ಹೇಳ್ತಾರೆ, RK ಮುಖರ್ಜಿ ಅವರು ಹೇಳ್ತಾರೆ ಅಂತೇಳಿ. ಮತ್ತೊಂದು ಏನಪ್ಪಾ ಅನ್ನಂದ್ರ,
ಇಲ್ಲಿ ಲುಡ್ವಿಗ್ ಅವ್ರು ಹೇಳ್ತಾರೆ, ಪ್ರೊಫೆಸರ್ ಲುಡ್ವಿಗ್ ಅವ್ರು ಏನ್ ಹೇಳ್ತಾರೆ, ಸಭಾವು ಹಿರಿಯರ ಸಭೆಯಾದರೆ ಸಮಿತಿಯು ಬುಡಕಟ್ಟು ಜನರ ಸಭೆಯಾಗಿತ್ತು ಅಂತೇಳಿ ಲುಡ್ವಿಗ್ ಅವರು ಹೇಳ್ತಾರೆ. ಇಲ್ಲಿ ಎರಡೂ ಕೂಡ ಸಭಾ ಮತ್ತು ಸಮಿತಿ ಎರಡೂ ಸದಸ್ಯರು ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ಧರ್ಮಕ್ಕಾಗಿ ಚರ್ಚೆಯನ್ನ ಮಾಡ್ತಾ ಇದ್ರು, ಸ್ವತಃ ಪಾಲಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಈ ಸಮಿತಿಯು ರಾಜನನ್ನ ನಾಯಕನನ್ನಾಗಿ ಆರಿಸ್ತಾ ಇತ್ತು, ಅವನಿಗೆ ಬೆಂಬಲ ಕೊಡ್ತಾ ಇದ್ರು, ಮತ್ತು ಅವನು ಏನಾದ್ರೂ ಗರ್ವಿಷ್ಠನಾದರೆ ಅಥವಾ ಧರ್ಮವನ್ನು ಬಿಟ್ಟರೆ ಅವನನ್ನು ಉಚ್ಚಾಟಿಸಲು ಕೂಡ ಸಮಿತಿಯಲ್ಲಿ ಅವಕಾಶ ಇತ್ತು ಅಂತೇಳಿ ಹೇಳ್ಬೋದು. ಇನ್ನ ಮೂರನೇದ್ದಾಗಿ ಏನಪ್ಪಾ ಅಂತಂದ್ರ ಋಗ್ವೇದ ಕಾಲದಲ್ಲಿ ಮತ್ತೊಂದು ಸಮಿತಿ ಬಗ್ಗೆ ಉಲ್ಲೇಖ ಮಾಡಲಾಗಿದೆ. ಇದು ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡ ಸಮಿತಿ ಅಂತೇಳಿ ಹೇಳ್ಬೋದು. ಡಾಕ್ಟರ್ ಗೋಶಾಲ್ ಅವರು ಹೇಳ್ತಾರೆ, ಋಗ್ವೇದದಲ್ಲಿ 122 ಬಾರಿ ಉಲ್ಲೇಖಗೊಂಡಂತ ಮತ್ತೊಂದು ಸಮಿತಿ ಯಾವ್ದಪ್ಪ ಅಂತಂದ್ರೆ ವಿಧಾತ್ ಅಂತೇಳಿ ಹೇಳ್ಬೋದು. ವಿಧಾತ್ ಏನಪ್ಪಾ ಅಂತಂದ್ರ ಸಿವಿಲ್, ಧರ್ಮ, ಸೈನಿಕ ಕಾರ್ಯಾಚರಣೆ ಮತ್ತು ನಾಗರಿಕರಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಚರ್ಚಿಸ್ತಾ ಇತ್ತು. ಇದರಲ್ಲಿ ಕೂಡ ಸ್ತ್ರೀಯರು ಭಾಗವಹಿಸಿದ್ರು. ಆ ಸ್ತ್ರೀಯರು ಕೂಡ ಇದರಲ್ಲಿ ಭಾಗವಹಿಸಿದ್ರು. ಇವರೆಲ್ಲರೂ ಸೇರಿ ಇಲ್ಲಿ ವಿದ್ವತ್ತಿನಲ್ಲಿ ಭಾಗವಹಿಸ್ತಾ ಇದ್ರು. ಈ ವಿಧಾತ್ ಎಂಬ ಸಂಸ್ಥೆ ವಿದ್ವತ್ ಭರಿತ ಚರ್ಚೆಗಳನ್ನು ಮಾಡ್ತಾ ಇತ್ತು. ಆ ವಿದ್ವತ್ ಚರ್ಚೆಗಳನ್ನ ಸಭಾ ಮತ್ತು ಸಮಿತಿಗಳಲ್ಲಿ ಮಂಡಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆ ಸಭೆಯನ್ನು ಏನಂತ ಕರಿತಾ ಇದ್ರು ಅಂದ್ರ ವಿಧಾತ್ ಅಂತೇಳಿ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಈ ಮೂರು ಮುಖ್ಯವಾಗಿ ಸಭಾ, ಸಮಿತಿ ಮತ್ತು ವಿಧಾತ್ ಅಂತೇಳಿ ಹೇಳ್ಬೋದು. ಇವು ಋಗ್ವೇದ ಕಾಲದ ಜನರ ಒಂದು ರಾಜಕೀಯ ಸಮಿತಿಗಳಾಗಿದ್ವು ಅಥವಾ ರಾಜಕೀಯ ಭಾಗಗಳಾಗಿದ್ವು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಋಗ್ವೇದ ಕಾಲದಲ್ಲಿ ಮಿಲಿಟರಿ ಪದ್ಧತಿ ಇತ್ತು. ಮಿಲಿಟರಿ ಅಂದ್ರೆ ಈ ಋಗ್ವೇದದ ಜನರು ಏನು ಆರ್ಯ ಜನರು ಇದ್ದಾರಲ್ಲ, ಇವರು ಯುದ್ಧ ಪ್ರಿಯರಾಗಿದ್ರು. ಯುದ್ಧ ಇವರಿಗೆ ಒಂಥರ ಫ್ಯಾಷನ್ ತರ ಇತ್ತು. ಹಾಗಾಗಿ ಯುದ್ಧ ಕಲೆಗಳಲ್ಲಿ ಕೂಡ ಇವರು ನುರಿತವರಾಗಿದ್ರು. ಯುದ್ಧಗಳಲ್ಲಿ ಇವರು ಕುದುರೆ ಮತ್ತೆ ಏನು ಸೇನಾಪಡೆ, ಅಶ್ವಪಡೆ, ರಥಪಡೆಗಳನ್ನ ಬಳಸ್ತಾ ಇದ್ರು. ಆದ್ರೆ ಆನೆಗಳನ್ನ ಇವರು ಬಳಸಿರ್ಲಿಲ್ಲ. ವೇದಗಳ ಕಾಲದ ಜನರಿಗೆ ಆನೆಯ ಬಳಕೆ ಬಗ್ಗೆ ತಿಳಿದಿರ್ಲಿಲ್ಲ ಅಂತೇಳಿ ನಾವು ಕಂಡ್ಕೊಳ್ಬೇಕು. ಅದ್ರ ಜೊತೆಗೆ ಇವರು ಕುದುರೆಯನ್ನ ಕುದುರೆಯನ್ನ ಪಳಗಿಸ್ತಾ ಇದ್ರು. ಒಂದ್ ರೀತಿಯಿಂದ ಆ ಕುದುರೆಗಳ ಮೇಲೆ ಯೋಧರು ಕುಳಿತುಕೊಳ್ತಾ ಇದ್ರು ಮತ್ತು ರಥಗಳಿಗೆ ಕುದುರೆಗಳನ್ನ ಕಟ್ತಾ ಇದ್ರು. ಇಲ್ಲಿ ಮುಂದಾಳುಗಳಾಗಿ ಸೈನಿಕರು ಇರ್ತಾ ಇದ್ರು. ಹಾಗಾಗಿ ಇವರು ಬಿಲ್ಲು, ಬಾಣ, ಕತ್ತಿ, ಖಡ್ಗ ಎಲ್ಲವನ್ನೂ ಕೂಡ ಹಿಡಿದು ಯುದ್ಧವನ್ನು ಮಾಡುವವರಾಗಿದ್ರು ಅಂತೇಳಿ ಹೇಳ್ಬೋದು. ಹಾಗಾಗಿ ಇವರು ಬರುತ್ತನೇ ಖಡ್ಗವನ್ನು ಹಿಡಿದು ಬಂದ್ರು ಆರ್ಯರು ಎಂಬ ಕೆಲವೊಂದು ಮಾತುಗಳು ಇದ್ದಾವೆ. ಹಾಗಾಗಿ ಯುದ್ಧ ಪ್ರಿಯರಾಗಿದ್ದಂತ ಇವರನ್ನ ನೋಡಿಕೊಳ್ಳಿಕ್ಕೆ ಮಿಲಿಟರಿ ಪದ್ಧತಿ ಇತ್ತು. ಈ ಮಿಲಿಟರಿ ಪದ್ಧತಿಯಲ್ಲಿ ಬಹಳಷ್ಟು ಮಂದಿ, ಈಗ ರಥ ನಿರ್ಮಾಣಕಾರನ ಅಂತ ರಥಕಾರ ಇರ್ಬೋದು, ಆಮೇಲೆ ಪೊಲೀಸ್ ಅಧಿಕಾರಿಗಳಿರ್ಬೋದು, ಇವರೆಲ್ಲರೂ ಅದರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು. ಆಮೇಲೆ ಯುದ್ಧದಲ್ಲಿ ಜಯ ಆಗ್ಲಿ ಅಂತೇಳಿ ಏನ್ ಮಾಡ್ತಾ ಇದ್ದ ಪುರೋಹಿತ ವೇದ ಮಂತ್ರಗಳನ್ನು ಪಠಿಸ್ತಾ ಇದ್ದ, ಯಾಗಗಳನ್ನ ಮಾಡ್ತಾ ಇದ್ದ. ಜೊತೆಗೆ ಯುದ್ಧದಲ್ಲಿ ಇಂದ್ರನನ್ನ ಕುರಿತು ಪ್ರಾರ್ಥಿಸ್ತಾ ಇದ್ರು ಅವರು. ಮುಖ್ಯವಾಗಿ ಇಂದ್ರ, ಅವರ ದೇವ್ರು ಏನಾಗಿತ್ತು ಇಂದ್ರ, ಅವನನ್ನ ಕುರಿತು ಪ್ರಾರ್ಥಿಸ್ತಾ ಇದ್ರು ಅಂತೇಳಿ ನೋಡ್ರಿ. ಋಗ್ವೇದದಲ್ಲಿ ಒಂದು ಮಂತ್ರ ಈ ರೀತಿ ಇದೆ ಅಂತೆ: ನಮ್ಮ ಧ್ವಜಗಳು ಹಾರಾಡುತ್ತಿರುವಾಗ ನಮಗೆ ಇಂದ್ರನ ರಕ್ಷೆ ಇರಲಿ, ನಮ್ಮ ಬಾಣಗಳು ಎಂದೆಂದಿಗೂ ವಿಜಯಿಗಳಾಗ್ಲಿ ಅಂತೇಳಿ ಸ್ತ್ರೀಯರು, ಮಕ್ಕಳು, ರುದ್ರರು ಎಲ್ಲರೂ ಕೂಡ ಆ ಯುದ್ಧವನ್ನ ಗೆಲ್ಲಿ ಅಂತೇಳಿ ಆರಾಧನೆ ಮಾಡ್ತಾ ಇದ್ರು. ಶತ್ರುಗಳ ಸೈನ್ಯ ಸೋಲಲಿ ಅಂತೇಳಿ ಅವರು ಬಯಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಬೇಹುಗಾರರು ಕೂಡ, ನಾವೇನೀಗ ಗುಪ್ತಚರ ವ್ಯವಸ್ಥೆಯನ್ನು ನೋಡ್ತೀವಿ ಆಧುನಿಕ ರಾಜಕೀಯಗಳಲ್ಲಿ ಅಥವಾ ಆಧುನಿಕ ಯುದ್ಧಗಳಲ್ಲಿ, ಅಲ್ಲಿ ಕೂಡ ಗುಪ್ತಚರರು ಇರ್ತಾ ಇದ್ರು, ಗಡಿಗಳಲ್ಲಿ ಇರ್ತಾ ಇದ್ರು, ಬೇರೆ ಬೇರೆ ಪ್ರದೇಶಗಳಲ್ಲಿ ಹೋಗಿ ಗುಪ್ತಚರ ವರದಿಗಳನ್ನ ತರ್ತಾ ಇದ್ರು. ಹೀಗಾಗಿ ಯುದ್ಧ ಅನ್ನೋದು ಅವರಿಗೆ ಪ್ಯಾಷನ್ ಆಗಿತ್ತು ಅಂತೇಳಿ ಹೇಳ್ಬೋದು. ಮತ್ತು ಅಷ್ಟೇ ಶೌರ್ಯರಾಗಿ ಆ ಯುದ್ಧದಲ್ಲಿ ಭಾಗವಹಿಸ್ತಾ ಇದ್ರು ಅಂತ ಹೇಳ್ಬೋದು.
ಮತ್ತೆ ಅದ್ರ ಜೊತೆಗೆ ನ್ಯಾಯಾಡಳಿತ ಇತ್ತು. ರಾಜನೇ ಕೂಡ ಎಲ್ಲ ಸಮಸ್ತ ಪ್ರಜೆಗಳ ರಕ್ಷಕನಾಗಿದ್ದ. ಹಾಗಾಗಿ ಸಮಾಜದಲ್ಲಿ, ಋಗ್ವೇದ ಸಮಾಜದಲ್ಲಿ ಯಾರ್ಯಾರು ಶಿಕ್ಷೆಯನ್ನು ಮಾಡ್ತಾ ಇದ್ರು ಅವರಿಗೆ ಕಠಿಣವಾದಂತ ಶಿಕ್ಷೆಗಳು ಇರ್ತಾ ಇದ್ವು. ಚಡಿಯೇಟಿನ ಶಿಕ್ಷೆ ಇರ್ತಾ ಇತ್ತು, ಬೆಂಕಿ ಪ್ರಯೋಗ ಇರ್ತಾ ಇತ್ತು. ನೋಡ್ರಿ, ಬೆಂಕಿ ಪ್ರಯೋಗ ಅದೊಂದು ಘನಘೋರ ತಪ್ಪುಗಳನ್ನು ಮಾಡಿದಂಥವ್ರಿಗೆ ಬೆಂಕಿಯ ಪ್ರಯೋಗವನ್ನು ಮಾಡ್ತಾ ಇದ್ರು. ಮತ್ತು ಇಲ್ಲಂದ್ರ ದಂಡ ಕೊಡ್ಬೇಕಾಗಿತ್ತು. ದಂಡವು ಯಾವ ರೀತಿ ಇರ್ತಾ ಇತ್ತು ಅಂದ್ರೆ ಹಸುಗಳ ರೂಪದಲ್ಲಿ ಕೊಡ್ಬೇಕಾಗಿತ್ತು. ಯಾರಾದ್ರೂ ಕೊಲೆ ಮಾಡಿದ ಅಂದ್ರೆ ಆ ಕೊಲೆಗಾರನ ಕುಟುಂಬ 100ಕ್ಕೂ ಹೆಚ್ಚು ಹಸುಗಳನ್ನ ದಂಡದ ರೂಪದಲ್ಲಿ ಕೊಡಬೇಕಾಗಿತ್ತು ಅಂತೇಳಿ ಉಲ್ಲೇಖ ಇದೆ ಅಂತೇಳಿ. ಮತ್ತೆ ಸಾಲಗಾರ ಏನಾದ್ರೂ ಸಾಲ ಮಾಡಿದವ ಸಾಲ ತೀರಿಸದೇ ಇದ್ದತ್ನಾಗ ಅವನು ಯಾರ ಜೊತೆ ಸಾಲ ಮಾಡಿರ್ತಾನೋ ಸಾಲಗಾರರ ಬಳಿ ಅವನು ಗುಲಾಮನಾಗಿ ಇರಬೇಕಾಗಿತ್ತು ಅಂತೇಳಿ ಉಲ್ಲೇಖ ಮಾಡಲಾಗಿದೆ. ಹಾಗಾಗಿ ಇಲ್ಲಿ ತಪ್ಪು ಮಾಡಿದವರಿಗೆ ಕಠಿಣ ಶಿಕ್ಷೆಗಳು ಕೂಡ ಇದ್ವು. ಮತ್ತೆ ಇನ್ನೊಂದು ಏನಪ್ಪಾ ಅನ್ನಂದ್ರ, ಇಲ್ಲಿ ಅಪರಾಧಿಗಳಿದ್ರಲ್ಲ, ಅಪರಾಧಿಗಳಿಗೆ ಕಾದ ಕಬ್ಬಿಣದಿಂದ ಸುಡ್ತಕ್ಕಂಥ ವ್ಯವಸ್ಥೆ ಇತ್ತು. ಅಂದ್ರೆ ಮುಟ್ಬೇಕು, ಅವನು ಕಾದ ಕಬ್ಬಿಣವನ್ನ ಮುಟ್ಬೇಕು. ಕೈ ಸುಡದೇ ಇದ್ರೆ ಆತ ನಿರಪರಾಧಿ ಅನ್ನೋ ಒಂದು ಉಲ್ಲೇಖವನ್ನ ಮಾಡಲಾಗಿದೆ. ಅಂದ್ರೆ ನೋಡ್ರಿ, ಜನ ತಪ್ಪು ಮಾಡಿಲ್ಲ ಅಂದ್ರೆ ಹೋಗಿ ಮುಟ್ತಕ್ಕಂಥದ್ದು, ತಪ್ಪು ಮಾಡಿದ್ರೆ ಅದು ಕೈ ಸುಡ್ತಾ ಇತ್ತ ನಮ್ಮ ಭಯದಿಂದ ನಾ ತಪ್ಪು ಮಾಡಿದೆ ಅಂತ ಮೊದಲೇ ಒಪ್ಕೊಂಡ್ ಬಿಡ್ತಿದ್ರೇನೋ. ಹಾಗಾಗಿ ಇಲ್ಲಿ ಬೆಂಕಿಯ ಪರೀಕ್ಷೆಯನ್ನು ಕೂಡ ಅವರು ಮಾಡ್ತಾ ಇದ್ರು ಅಂತ ಹೇಳಿ ಹೇಳ್ಬೋದು. ಈ ರೀತಿಯಾಗಿ ನ್ಯಾಯ ಆಡಳಿತವನ್ನ ಆ ಒಂದು ಸಮಾಜದಲ್ಲಿ ನೀಡಲಾಗ್ತಾ ಇತ್ತು ಅಂತೇಳಿ ಹೇಳ್ಬೋದು. ಇಷ್ಟು ಋಗ್ವೇದ ಕಾಲದ ರಾಜಕೀಯ ಸ್ಥಿತಿಗತಿ ಆಗಿತ್ತು ಅಂತೇಳಿ. ವಿಶೇಷವಾಗಿ ಸಭಾ, ಸಮಿತಿ ಮತ್ತು ವಿಧಾತ್. ಇಲ್ಲಿ ಸಮಿತಿ ಮತ್ತು ವಿಧಾತ್ಗಳಲ್ಲಿ ಮಹಿಳೆಯರು ಭಾಗವಹಿಸ್ತಾ ಇದ್ರು ಅಂತೇಳಿ ನೋಡ್ಬೋದು. ಸಭಾಗಳಲ್ಲಿ ಮೇಲ್ವರ್ಗದವರು, ಪುರೋಹಿತರು ಇರ್ತಾ ಇದ್ರು. ರಾಜನ ನಂತರದ ಸ್ಥಾನ ಯಾರಿಗಿತ್ತಪ್ಪ ಅಂದ್ರ ಪುರೋಹಿತನಿಗೆ ಇತ್ತು. ಮತ್ತೆ ಇಲ್ಲಿ ಯುದ್ಧದ ಸಂದರ್ಭದಲ್ಲಿ ಪುರೋಹಿತನು ಏನ್ ಮಾಡ್ಬೇಕಾಗಿತ್ತು? ರಾಜನ ಪರವಾಗಿ ಯಜ್ಞ ಯಾಗಗಳನ್ನ ಮಾಡ್ಬೇಕಾಗಿತ್ತು ಅಂತೇಳಿ. ಮತ್ತೊಂದ್ಸರಿ ಹೇಳೋದಾದ್ರೆ, ಇಲ್ಲಿ ರಾಜ್ಯವನ್ನ ಅಥವಾ ಆಡಳಿತವನ್ನ, ರಾಜ್ಯಾಡಳಿತವನ್ನ, ರಾಜಪ್ರಭುತ್ವ ಇತ್ತು. ಈ ರಾಜಪ್ರಭುತ್ವದಲ್ಲೇ ಅಧಿಕಾರ ಹಂಚಲಾಗಿತ್ತು, ವಿಕೇಂದ್ರೀಕೃತಗೊಂಡಿತ್ತು. ಕುಲ, ಗ್ರಾಮ ಅಂದ್ರೆ ಮೊದಲ ಘಟ್ಟ ಕುಲ, ಹಲವು ಕುಲಗಳು ಸೇರಿ ಗ್ರಾಮ, ಗ್ರಾಮಕ್ಕೆ ಮುಖ್ಯಸ್ಥ ಗ್ರಾಮಿಣಿ, ಹಲವು ಗ್ರಾಮಗಳು ಸೇರಿ ಭಾಗಕ್ಕೆ ವಿಸ್ಪತಿ, ವಿಸ್ನ ಮುಖ್ಯಸ್ಥ, ವಿಸ್ಗಳು ಸೇರಿ ಜನ ಅಥವಾ ಜನಪದ ಆಗಿತ್ತು. ಅದರ ಮುಖ್ಯಸ್ಥ ಗೋಪ. ಇವುಗಳ ನಡುವೆ ದಶಪತಿ ಇರ್ತಾ ಇದ್ದ. ದಶಪತಿ ಅಂದ್ರೆ 10 ಗ್ರಾಮಗಳ ಒಡೆಯ. ಅದ್ರ ಜೊತೆಗೆ ಗಣ ಅಂದ್ರೆ ಒಂದೊಂದು ಬುಡಕಟ್ಟನ್ನ ಗಣ ಅಂತಾನು ಕೂಡ ಅವರು ವಿಂಗಡಣೆ ಮಾಡಿದ್ರು. ಅದಕ್ಕೆ ಗಣಪತಿ ಇರ್ತಾ ಇದ್ದ. ಇವು ಎಲ್ಲವುಗಳ ಮೇಲೆ ಯಾರು ಇರ್ತಾ ಇದ್ರು ರಾಜನ್ ಇರ್ತಾ ಇದ್ದ. ಅವನನ್ನ ವಿಶ್ವಾಧಿಪತಿ ಅಂತ ಕೂಡ ಕರಿತಾ ಇದ್ರು ಅಂತೇಳಿ ಹೇಳ್ಬೋದು. ಎಷ್ಟು ಈ ಋಗ್ವೇದ, ಬರೀ ಇಲ್ಲಿ ಋಗ್ವೇದನ ಮಾತಾಡ್ತಾ ಇರೋದು, ಋಗ್ವೇದ ಕಾಲದ ರಾಜಕೀಯ ಸ್ಥಿತಿಗತಿ ಅಂತೇಳಿ ಹೇಳ್ಬೋದು. ಇನ್ನ ಋಗ್ವೇದ ಕಾಲದ ಸಾಮಾಜಿಕ ಸ್ಥಿತಿಗತಿ ಹೇಗಿತ್ತು? ಅವರ ಸಮಾಜ ಹೇಗಿತ್ತು? ಸಿಂಧು ಜನರ ಸಮಾಜದ ತರ ಇತ್ತ ಅಥವಾ ಏನಾದ್ರೂ ಬೇರೆ ಇತ್ತ? ಏನ್ ಪ್ರಧಾನ ಲಕ್ಷಣಗಳಿದ್ವು ಅದ್ರವು ಅಂತ. ಕುಟುಂಬ ಜೀವನ, ಇಲ್ಲಿ ಕೂಡ ಋಗ್ವೇದ ಕಾಲದಲ್ಲಿ ಮೊದಲ ಘಟ್ಟವೇ ಕುಟುಂಬ ಆಗಿತ್ತು. ಯಾವಾಗಲೂ ಅಷ್ಟೇ, ಸಮಾಜದ ಮುಖ್ಯ ಅಥವಾ ಮೊದಲ ಘಟ್ಟ ಯಾವ್ದಪ್ಪ ಅಂದ್ರೆ ಕುಟುಂಬ ಅಥವಾ ಪರಿಹಾರ ಅಂತೇಳಿ ನಾವು ಕರಿತೀವಿ. ಇದು ಆರಂಭದ ಘಟಕ, ಆ ಸಮಾಜದ ಆರಂಭದ ಘಟಕ ಅಂತೇಳಿ ಹೇಳ್ಬೋದು. ಮತ್ತೆ ಇವ್ರದ್ದು ಪಿತೃಪ್ರಧಾನ ಪದ್ಧತಿ ಇತ್ತು ಅಥವಾ ಪಿತೃಪ್ರಧಾನ ವ್ಯವಸ್ಥೆ ಇತ್ತು. ಋಗ್ವೇದದಲ್ಲಿ ಪಿತೃಪ್ರಧಾನ, ಸಿಂಧು ನಾಗರಿಕತೆಯಲ್ಲಿ ನಾವೇನ್ ನೋಡ್ತೀವಿ? ಮಾತೃಪ್ರಧಾನ ವ್ಯವಸ್ಥೆಯನ್ನು ನೋಡ್ತೀವಿ. ಋಗ್ವೇದ ಕಾಲದಲ್ಲಿ ಏನಪ್ಪಾ ಅಂದ್ರೆ ಪಿತೃಪ್ರಧಾನ ವ್ಯವಸ್ಥೆಯನ್ನ ನೋಡಬಹುದಾಗಿದೆ. ಇಲ್ಲಿ ಕುಟುಂಬದ ಒಡೆಯನನ್ನ ಕುಲಪ ಅಥವಾ ಗೃಹಪತಿ ಅಂತೇಳಿ ಕರಿತಾ ಇದ್ರು. ಅಲ್ಲಿ ಮಾತೃ ಪದ್ಧತಿ ಇದ್ರೆ ಇಲ್ಲಿ ಪಿತೃ ಪದ್ಧತಿ, ಗೃಹಪತಿ ಇತ್ತು ಅಂತೇಳಿ ಕರಿಬಹುದು. ಇವನು ಕುಟುಂಬದ ಯಜಮಾನನಾಗಿರ್ತಾನೆ. ಇವನ ಹತೋಟಿಯಲ್ಲಿ, ಕಂಟ್ರೋಲ್ನಲ್ಲಿ ಕುಟುಂಬ ಇರ್ತೈತಿ. ಮತ್ತು ಆ ಕುಟುಂಬದಲ್ಲಿ ಎಲ್ಲಾ ಧಾರ್ಮಿಕ ಕಾರ್ಯಗಳನ್ನು ನೆರವೇರಿಸುವುದು ಮತ್ತು ಧರ್ಮಕ್ಕನುಗುಣವಾಗಿ ನಡೀತಕ್ಕಂಥದ್ದು ಮತ್ತು ಕುಟುಂಬದ ಜನರ ಪ್ರೀತಿ ವಾತ್ಸಲ್ಯವನ್ನು ಗಳಿಸುವುದು ಈ ಗೃಹಪತಿಯ ಕೆಲಸ ಆಗಿರ್ತೈತಿ, ಕರ್ತವ್ಯವಾಗಿರ್ತೈತಿ ಅಂತ ಹೇಳ್ಬೋದು.
ಮತ್ತೆ ಇನ್ನೊಂದು ಕುಟುಂಬದಲ್ಲಿ ಏನಾದ್ರೂ ಮಕ್ಕಳು ಹದ್ದು ಮೀರಿದ್ರೆ, ಅದು ವಿಶೇಷವಾಗಿ ಗಂಡು ಮಕ್ಕಳು ಹದ್ದು ಮೀರಿದ್ರೆ ಕಣ್ಣು ಕೀಳಿಸ್ತಕ್ಕಂಥದ್ದು ಕೂಡ ಋಗ್ವೇದದಲ್ಲಿ ಉಲ್ಲೇಖ ಇದೆ, ಮಕ್ಕಳ ಕಣ್ಣು ಕೀಳಿಸ್ತಕ್ಕಂಥದ್ದು. ಮತ್ತೆ ಇನ್ನೊಂದು, ಬಹಳಷ್ಟು ಅವಿಭಕ್ತ ಕುಟುಂಬಗಳಾಗಿದ್ವು ಅಂದಿನ ಕಾಲದ ಸಮಾಜದಲ್ಲಿ. ಯಾವ ಕಾಲ ಅಂದ್ರೆ ಋಗ್ವೇದ ಕಾಲ. ಋಗ್ವೇದ ಕಾಲದ ಸಮಾಜದಲ್ಲಿ ಏನಿತ್ತಪ್ಪ ಅನ್ನಂದ್ರ ಅವಿಭಕ್ತ ಕುಟುಂಬಗಳಿದ್ವು. ಒಂದೇ ಕುಟುಂಬದಲ್ಲಿ ಬಹಳಷ್ಟು ಜನ ಸೇರಿ ಬದುಕ್ತಾ ಇದ್ರು ಅಂತೇಳಿ ಹೇಳ್ಬೋದು. ಆಮೇಲೆ ಇವ್ರದ್ದು ಗ್ರಾಮೀಣ ಜೀವನ, ಪಿತೃ ಪದ್ಧತಿ, ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಕೊಡ್ತಕ್ಕಂಥದ್ದು ಮತ್ತು ಕುಟುಂಬದ ಜನರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ಜೊತೆಗೆ ಅವಿಭಕ್ತ ಕುಟುಂಬ ಇದ್ವು. ಅವ್ರದ್ದು ಇನ್ನೊಂದು ಏನಪ್ಪಾ ಅಂದ್ರೆ ಮನೆಯನ್ನ ಮರ ಮತ್ತು ಜೊಂಡು ಹುಲ್ಲಿನಿಂದ ಮಾಡ್ಕೊಳ್ತಾ ಇದ್ರು. ಮನೆಗಳಲ್ಲಿ ಅಗ್ನಿಶಾಲೆ ಇರ್ತಾ ಇತ್ತು, ಬೈಠಕ್ ಖಾನೆ ಇರ್ತಾ ಇತ್ತು, ಸ್ತ್ರೀಯರಿಗೆ ಪ್ರತ್ಯೇಕ ಕೊಠಡಿಗಳು ಇರ್ತಾ ಇದ್ವು. ಆಮೇಲೆ ಈ ರೀತಿ ಅವರು ಕಟ್ಟಡಗಳನ್ನ ಕಟ್ತಾ ಇದ್ರು ಅಂತ ಹೇಳ್ಬೋದು. ಇಲ್ಲಿ ಆಸ್ತಿಗಳನ್ನ ಯಾವ ರೀತಿ ಹಂಚಿಕೆ ಮಾಡ್ತಾ ಇದ್ರು ಅಂದ್ರೆ ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಆಸ್ತಿ ಹಂಚಿಕೆ ಆಗ್ತಾ ಇತ್ತು ಅಂತೇಳಿ ನಾವು ಉಲ್ಲೇಖವನ್ನ ಕಂಡುಕೊಳ್ಬಹುದಾಗಿದೆ ಅಂತ. ಆಸ್ತಿ ಯಾರಿಗಾಗಿ? ಕೇವಲ ಗಂಡು ಮಕ್ಕಳಿಗೆ ಮಾತ್ರ ಅಂತ. ಜೊತೆಗೆ ಇಲ್ಲಿ ಋಗ್ವೇದ ಕಾಲದ ಸಮಾಜ ಬುಡಕಟ್ಟು ಸಮಾಜ ಆಗಿತ್ತು. ಇನ್ನ ಕೆಲವೊಬ್ರು ಪೂರ್ತಿಯಾಗಿ ನೆಲೆ ನಿಂತಿರಂಗಿಲ್ಲ. ಒಂದಿಷ್ಟು ಜನ ಅಲೆಮಾರಿಗಳ ತರ ಅಲಿತಾ ಇರ್ತಾರೆ. ಹಾಗಾಗಿ ಇದು ಬುಡಕಟ್ಟು ಸಮಾಜವಾಗಿತ್ತು. ಅಲೆಮಾರಿ ಮತ್ತು ಅರೆ ಅಲೆಮಾರಿ ಮತ್ತು ನೆಲೆ ನಿಂತಂತ ಇಷ್ಟು ಜನರು ಇಲ್ಲಿ ಈ ಒಂದು ಬುಡಕಟ್ಟು ಜನರಲ್ಲಿ ನೋಡ್ಬೋದಾಗಿತ್ತು ಅಂತೇಳಿ ಹೇಳ್ಬೋದು. ಇದನ್ನೇ ಈ ಸಮಾಜದ ವಿಸ್ಸು, ಗಣ, ವ್ರತ, ಸಂಘ ಅಂತೇಳಿ ಸಮಾಜದ ಘಟಕಗಳಾಗಿದ್ವು. ಇವುಗಳು ಒಂದ್ ರೀತಿ ಸಹೋದರರ ತರ ಇವರು ಬದುಕ್ತಾ ಇದ್ರು ಅಂತೇಳಿ ಹೇಳ್ಬಹುದು. ಮತ್ತೆ ಇವರಲ್ಲಿ ವಿವಾಹ ಪದ್ಧತಿ ಇತ್ತು. ಈ ಸಮಾಜದಲ್ಲಿ ಏಕಪತ್ನಿತ್ವಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ರು ಅವ್ರು ಅಂತೇಳಿ ಹೇಳ್ಬೋದು. ಏಕಪತ್ನಿತ್ವಕ್ಕೆ ಜಾಸ್ತಿ ಒತ್ತನ್ನ ಕೊಡ್ತಾ ಇದ್ರು. ಮತ್ತೆ ಇಲ್ಲಿ ಬಹುಪತ್ನಿತ್ವ ಇರ್ಲಿಲ್ಲ ಏನ್ರಿ ಅಂತ ಕೇಳ್ಬೇಡ್ರಿ. ಬಹುಪತ್ನಿತ್ವ ಇತ್ತು, ಅದು ರಾಜ ಇಲ್ಲ ಅರಸ, ಶ್ರೀಮಂತರಲ್ಲಿ ಮಾತ್ರ ಇತ್ತು. ಸಾಮಾನ್ಯ ಜನರಲ್ಲಿ ಏಕಪತ್ನಿತ್ವ ಇತ್ತು ಅಂತೇಳಿ. ಮತ್ತೆ ಇವರು ವಿವಾಹವನ್ನ ಅಥವಾ ಮದುವೆಯನ್ನ ಪವಿತ್ರ ಅಂತೇಳಿ ತಿಳ್ಕೊಂಡಿರ್ತಾರೆ. ಪವಿತ್ರ ಯಾಕಂದ್ರ ಇದು ಹಿರಿಯರ ಸಮ್ಮುಖದಲ್ಲಿ ನೆರವೇರ್ತಾ ಇತ್ತು, ಮತ್ತೆ ಎಲ್ಲಾ ಧಾರ್ಮಿಕ ಆಚರಣೆಗಳಿಂದ ಕೂಡಿರ್ತಾ ಇತ್ತು. ಹಾಗಾಗಿ ಮದುವೆ ಅನ್ನೋದು ಇವರಿಗೆ ಪವಿತ್ರ ಆಗಿತ್ತು. ಮತ್ತೆ ವಿಶೇಷವಾಗಿ ನೋಡ್ರಿ, ಇಲ್ಲಿ ಋಗ್ವೇದ ಕಾಲದಲ್ಲಿ ಬಾಲ್ಯ ವಿವಾಹದ ಬಗ್ಗೆ ಎಲ್ಲಿ ಉಲ್ಲೇಖ ಇಲ್ಲ. ಸತಿ ಪದ್ಧತಿ, ಪರ್ದಾ ಪದ್ಧತಿ ಯಾವುದ್ರ ಬಗ್ಗೆ ಉಲ್ಲೇಖ ಇಲ್ಲ. ಮತ್ತೆ ವಿವಾಹ ವಿಚ್ಛೇದನಕ್ಕೂ ಕೂಡ ಇಲ್ಲಿ ಅವಕಾಶ ಇರ್ಲಿಲ್ಲ. ಇದನ್ನ ನೆನ್ಪಿಟ್ಕೋರಿ. ವಿವಾಹ ಧಾರ್ಮಿಕವಾಗಿತ್ತು, ಪವಿತ್ರವಾಗಿತ್ತು, ಆದ್ರೆ ಬಾಲ್ಯ ವಿವಾಹ ಇರ್ಲಿಲ್ಲ. ಬಟ್ ಗುಲಾಮಗಿರಿ ಬಗ್ಗೆ ಅಲ್ಲಿ ಮೇಲೆ ಉಲ್ಲೇಖ ಇತ್ತು. ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ನ್ಯಾಯ ಆಡಳಿತದಲ್ಲಿ ಯಾರು ಸಾಲ ಪಡ್ಕೊಂಡಿರ್ತಾನೋ, ಸಾಲ ತೀರಿಸದೇ ಇದ್ರೆ ಅವನು ಸಾಲ ಪಡೆದವನ ಬಳಿ ಗುಲಾಮನಾಗಿರ್ಬೇಕಿತ್ತು ಅಂತ. ಆದ್ರೆ ಇಲ್ಲಿ ಎಲ್ಲಿ ಕೂಡ ಬಾಲ್ಯ ವಿವಾಹ ಆಯ್ತು, ಆಮೇಲೆ ಇದು ಸತಿ ಪದ್ಧತಿ ಆಯ್ತು, ಪರ್ದಾ ಪದ್ಧತಿ ಆಯ್ತು, ಜಾತಿ ಪದ್ಧತಿ ಆಯ್ತು, ಇವ್ಯಾವ ಋಗ್ವೇದ ಕಾಲದಲ್ಲಿ ಅಸ್ತಿತ್ವದಲ್ಲಿ ಇರಲಿ. ಋಗ್ವೇದನ ಹೇಳಕತ್ತಿರೋದು. ಉತ್ತರದ ವೇದಗಳ ಕಾಲದಲ್ಲಿ ಇವೆಲ್ಲವೂ ಇದ್ದಾವೆ. ಋಗ್ವೇದ ಕಾಲದಲ್ಲಿ ಇವುಗಳಿಗೆ ಅವಕಾಶ ಇರಲಿಲ್ಲ. ಮತ್ತೆ ಡಿವೋರ್ಸ್ಗೆ ಕೂಡ ಅವಕಾಶ ಇರಲಿಲ್ಲ. ಬಹಳಷ್ಟು ವಯಸ್ಕ ಮದುವೆಗಳನ್ನ ಅಥವಾ ವಯಸ್ಸಾದ ನಂತರ ಮಾಡ್ತಾ ಇದ್ರು ಅಂತೇಳಿ ಹೇಳ್ಬೋದು. ಮತ್ತೆ ಇನ್ನೊಂದು, ಇಲ್ಲಿ ನಿಯೋಗ ಪದ್ಧತಿಗೆ ಅವಕಾಶ ಇತ್ತು. ನಿಯೋಗ ಪದ್ಧತಿಗೆ ಅಂದ್ರೆ ಈಗ ಗಂಡ ಸತ್ರೆ ಏನಾದ್ರೂ ಏನೋ ಒಂದಾಯ್ತಪ್ಪ, ಮದುವೆ ಆದಂತ ಯುವತಿ ಇನ್ನು ವಯಸ್ಕಳಾಗಿದ್ದರೆ ಅವ್ರದೇ ಮನೆಯ ಸದಸ್ಯ ಅಥವಾ ಮೈದನ ಇರ್ಬೋದು, ಮಾವ ಇರ್ಬೋದು, ಅವರಿಗೆ ಕೊಟ್ಟು ಮತ್ತೊಂದು ಮದುವೆಯನ್ನ ಮಾಡ್ತಾ ಇದ್ರು. ಇಲ್ಲಾಂದ್ರೆ ಮದುವೆ ಮಾಡೋಕ್ಕಿಂತನೂ ಅದು ಏನಾಗಿತ್ತಪ್ಪ ಅಂದ್ರೆ ಸೇರುವಿಕೆ ಆಗಿತ್ತು. ಈಗ ನಾವು ಮಾವನ ಜೊತೆಗಿರ್ತಾಳೆ, ಮೈದನ ಜೊತೆಗಿರ್ತಾಳೆ ಅಂತ ಏನು ಸಮಾಜದಲ್ಲಿ ರೂಢಿಗತವಾಗಿ ಬಂದಿದೆ ಅಲ್ಲ, ಅದೇ ತರ ಈ ನಿಯೋಗ ಪದ್ಧತಿ ಇತ್ತು. ನಿಯೋಗ ಅನ್ನಂದ್ರ ಗಂಡನ ಅಣ್ಣ ಅಥವಾ ತಮ್ಮ, ಗಂಡ ಸತ್ತ ಮೇಲೆ ಅವರ ಜೊತೆಗೆ ಆಕಿ ಸೇರ್ಲಿಕ್ಕೆ ಅವಕಾಶ ಇತ್ತು ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಯಾಕಂಗ್ ಮಾಡ್ತಾ ಇದ್ರು ನಿಯೋಗ ಪದ್ಧತಿಯಲ್ಲಿ ಅಂದ್ರೆ ಆಕಿಗೆ ಮಗು ಆಗ್ಲಿ ಅಂತೇಳಿ ಈ ಒಂದು ನಿಯೋಗ ಪದ್ಧತಿಯನ್ನ
ಅವಕಾಶಕ್ಕೆ ಕೊಟ್ಟಿದ್ರು ಅಂತೇಳಿ. ನಂತರ ಈ ಮಗು ಹುಟ್ಟಿದ ಮೇಲೆ ಇವರ ಸಂಬಂಧ ಕೊನೆಗೊಳ್ತಾ ಇತ್ತು ಅಂತೇಳಿ. ಆ ಮಹಿಳೆಗೆ ಮಗು ಹುಟ್ಟಿದ ಮೇಲೆ ಆ ನಿಯೋಗ ಪದ್ಧತಿಯಲ್ಲಿದ್ದಂತ ಸಂಬಂಧ ಕೊನೆಗೊಳ್ತಾ ಇತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ವರದಕ್ಷಿಣೆ ಬಗ್ಗೆ ಉಲ್ಲೇಖ ಇದೆ. ವರದಕ್ಷಿಣೆ ಅಂದ್ರೆ ವರ ದಕ್ಷಿಣೆ ಕೊಡ್ತಾ ಇರ್ಲಿಲ್ಲ, ವಧುವಿಗೆ ದಕ್ಷಿಣೆಯನ್ನು ಕೊಟ್ಟು ತರಬೇಕಾಗಿತ್ತು. ಹಾಗಾಗಿ ವರದಕ್ಷಿಣೆ ಬದಲಾಗಿ ವಧು ದಕ್ಷಿಣೆ ಇಲ್ಲಿ ಅಸ್ತಿತ್ವದಲ್ಲಿತ್ತು ಅಂತೇಳಿ. ವಧು ದಕ್ಷಿಣೆ ವಧುವಿಗೆ ಬಹಳಷ್ಟು ನಮ್ಮ ಅಜ್ಜಿಯರು ಹೇಳ್ತಾ ಇದ್ರು, ತೆರವನ್ನು ಕೊಟ್ಟು ವಧುವನ್ನ ಮದುವೆ ಮಾಡ್ಕೊಂಡು ಬರ್ಬೇಕಾಗಿತ್ತು ಅಂತೇಳಿ. ಅಂದ್ರೆ ವಧುವಿಗೆ ದಕ್ಷಿಣೆಯನ್ನು ನೀಡಿ ಏನ್ ಮಾಡ್ತಾ ಇದ್ರು, ಅವಳನ್ನ ಕರೆ ತರ್ತಾ ಇದ್ರು. ಹಾಗಾಗಿ ವಧು ದಕ್ಷಿಣೆ ಪದ್ಧತಿ ಅಸ್ತಿತ್ವದಲ್ಲಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ನೋಡ್ರಿ, ಈಗ ಆರ್ಯರು ಅಥವಾ ಏನ್ ಬುಡಕಟ್ಟು ಜನರಿದ್ರು, ಋಗ್ವೇದ ಕಾಲದ ಜನರು, ಇವರು ಜಾಸ್ತಿ ಗಂಡು ಸಂತಾನವನ್ನ ಇಷ್ಟಪಡ್ತಾ ಇದ್ರು. ಅಂದ್ರೆ ಇಲ್ಲಿ ಕುಲಕ್ಕೆ ಶ್ರೇಷ್ಠ, ಕುಲ ಅಥವಾ ಸಂತತಿ ಮುಂದುವರಿಬೇಕಪ್ಪ ಅಂದ್ರ ಗಂಡು ಮಗು ಬೇಕು ಅಂತೇಳಿ ಅವರು ಇಚ್ಛೆಯನ್ನ ಪಡ್ತಾ ಇದ್ರು. ಗಂಡು ಮಗು ಬೇಕು ಅಂತ ಇಚ್ಛೆ ಇದ್ರೂ ಕೂಡ ಹೆಣ್ಣು ಸಂತತಿ ಅಥವಾ ಹೆಣ್ಣು ಭ್ರೂಣವನ್ನ ಅವರು ಕಡೆಗಾಣಿಸ್ತಾ ಇರ್ಲಿಲ್ಲ, ಅದನ್ನ ಕೊಲ್ತಾ ಇರ್ಲಿಲ್ಲ. ಬಟ್ ಗಂಡ್ ಮಕ್ಕಳಿಗೆ ಆದ್ಯತೆ ಜಾಸ್ತಿ ಇತ್ತು ಅಂತೇಳಿ ಹೇಳ್ಬೋದು. ಇನ್ನು ನೋಡ್ರಿ, ಆಮೇಲೆ ಇವರು ಏನಪ್ಪ ಅಂದ್ರೆ ಸತ್ತ ಸಂದರ್ಭದಲ್ಲಿ, ಅದೇನು ಶವ ಮಾಡುವ ಸಂದರ್ಭದಲ್ಲಿ ಅಥವಾ ಅಂತ್ಯದಲ್ಲಿ, ಈಗ ತಂದೆ ಸತ್ತ ಅಥವಾ ಮನೆಯ ಹಿರಿಯ ಸತ್ತನಲ್ಲಿ ಅಂದ್ರೆ ಅದನ್ನ ಗಂಡು ಮಕ್ಕಳು ನಿಂತು ಸಂಸ್ಕಾರ ಮಾಡ್ಬೇಕು ಅಂತ ಬಯಸ್ತಾ ಇದ್ರು. ಶವ ಸಂಸ್ಕಾರ ನಾವ್ ಹೇಳ್ತೀವಲ್ವಾ, ಈಗ ಹೆಣ ಹೊತ್ಕೊಂಡು ಹೋಗೋದಿರ್ಬೋದು, ಅಲ್ಲಿ ಸಮಾಧಿ ಮಾಡುವ ಸ್ಥಳದಲ್ಲಿ ಪೂಜೆ ಇರ್ಬೋದು. ಇವತ್ತಿಗೂ ಕೂಡ ಸಮಾಜದಲ್ಲಿ ಗಂಡಿಗೆ ಪ್ರಾಶಸ್ತ್ಯವನ್ನು ನೀಡಲಾಗಿದೆ. ಅಲ್ಲಿ ಕೂಡ ಇದೇ ರೀತಿಯಿಂದ ಇದಕ್ಕಾಗಿನೇ ಅವರು ಗಂಡು ಮಗುವನ್ನ ಬಯಸ್ತಾ ಇದ್ರು. ಮರಣ ನಂತರ ಅವನೆಲ್ಲಾ ಕಾರ್ಯಗಳನ್ನ ಮಾಡ್ತಾನೆ ಅಂತೇಳಿ ಗಂಡು ಸಂತತಿಯನ್ನ ಬಯಸ್ತಾ ಇದ್ರು. ಆದ್ರೆ ಹೆಣ್ಣು ಸಂತಾನವನ್ನ ಕೀಳಾಗಿ ಕಾಣುತ್ತಿರಲಿಲ್ಲ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ಪಾಣಿಗ್ರಹಣಕ್ಕೆ ಅವಕಾಶ ಇತ್ತು. ಪವಿತ್ರ ಅಗ್ನಿಗೆ ಏನು ಪೂಜೆಯನ್ನು ಮಾಡಿ ಅದ್ರ ಪ್ರಕಾರ ಪಾಣಿಗ್ರಹಣ ಮಾಡ್ಬೇಕಾಗಿತ್ತು. ಅಂದ್ರೆ ವರ ಇಲ್ಲಿ ಅಗ್ನಿಗೆ ಪೂಜೆ ಮಾಡಿ ನಮಸ್ಕಾರ ಮಾಡಿ ನಂತರ ಅವನು ವಧುವಿನ ಕೈ ಹಿಡಿತಕ್ಕಂತ ಕೆಲಸವನ್ನು ಮಾಡ್ಬೇಕಾಗಿತ್ತು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ವಿವಾಹ ಸಂಸ್ಕಾರ ಇತ್ತು, ಆಮೇಲೆ ಕನ್ಯಾದಾನ ಇತ್ತು ಇವರಲ್ಲಿ. ಆಮೇಲೆ ಸಗೋತ್ರಗಳು ಇರ್ಲಿಲ್ಲ. ಸಗೋತ್ರ ಅಂದ್ರೆ ಈಗ ಒಂದೇ ಗೋತ್ರದವರು, ಏನು ಒಂದೇ ರಕ್ತದಾಯಿ ಇದನ್ನು ಹೊಂದಿರ್ತಾರ ನೋಡ್ರಿ. ಈಗ ಕಾಕನ ಮಗಳು, ಅಣ್ಣನ ಮಗಳು, ಅತ್ತಿ ಅಂದ್ರೆ ಅಣ್ಣ ತಂಗಿಯರು, ತಂದೆ ಮಗಳು. ಈಗ ಹೇಳ್ತಿರ್ತೀವಿ, ನಮ್ಮ ಕಾಕ ಆಗ್ತಾನೆ ಕೊಡಕ್ ಬರಂಗಿಲ್ಲ, ದೊಡ್ಡಪ್ಪ ಆಗ್ತಾನೆ, ಅಣ್ಣ ಆಗ್ತಾನೆ ಮಾಡ್ಕೊಳಕ್ ಬರಲ್ಲ ಅಂತ ಹೇಳ್ತೀವಲ್ಲ, ಸಗೋತ್ರ. ಈ ರೀತಿ ವಿವಾಹಕ್ಕೆ ಋಗ್ವೇದ ಕಾಲದ ಸಮಾಜದಲ್ಲಿ ಅವಕಾಶ ಇರಲಿಲ್ಲ ಅಂತ ಹೇಳ್ಬೋದು. ಇಷ್ಟು ಅದ್ರ ಜೊತೆಗೆ ಸ್ತ್ರೀಯರ ಸ್ಥಾನಮಾನ ಕೂಡ ಇಲ್ಲಿ ಉನ್ನತವಾಗಿತ್ತು. ಸ್ತ್ರೀಯರಿಗೆ ಎಲ್ಲದರಲ್ಲಿ ಭಾಗವಹಿಸ್ಲಿಕ್ಕೆ ಅವಕಾಶ ಇತ್ತು. ಋಗ್ವೇದ ಕಾಲದಲ್ಲಿ ಗೌರವ ಆಧಾರಗಳಿದ್ವು. ಅವಳಿಗೆ ಉನ್ನತ ಶಿಕ್ಷಣವನ್ನು ಪಡೆಯುವ ಹಕ್ಕು ಕೂಡ ಇತ್ತು. ಸಭೆ ಮತ್ತು ಸಮಿತಿಗಳಲ್ಲಿ ಸಮಿತಿಗಳಲ್ಲಿ ಭಾಗವಹಿಸ್ಬೇಕಾಗಿತ್ತು. ಜೊತೆಗೆ ಯಜ್ಞ ಯಾಗದಿ ಸಂದರ್ಭಗಳಲ್ಲಿ ಕೂಡ ಅವಳು ಭಾಗವಹಿಸ್ತಾ ಇದ್ಲು. ಹಾಗಾಗಿ ಅನೇಕ ಸ್ತ್ರೀಯರು ಕವಿಗಳಾಗಿದ್ರು, ತತ್ವಜ್ಞಾನಿಗಳಾಗಿದ್ರು, ಆಮೇಲೆ ಪಂಡಿತರಾಗಿದ್ರು. ಇದರಲ್ಲಿ ಉದಾಹರಣೆಯಾಗಿ ನೋಡೋದಾದ್ರೆ ಗಾರ್ಗಿ, ಮೈತ್ರೇಯಿ, ಇಂದ್ರಾಣಿ, ಮುದ್ಗಾಲನಿ, ಋಷಿ, ಆಮೇಲೆ ವಿಶ್ವಾವರ, ಅಪಾಲ, ಲೋಪಮುದ್ರ, ಈ ರೀತಿಯಾಗಿ ಸ್ತ್ರೀಯರು ಉನ್ನತ ಪದವಿ ಅಥವಾ ಉನ್ನತ ಸ್ಥಾನಮಾನವನ್ನ ಪಡೆದುಕೊಂಡಿದ್ರು. ಅಂದ್ರೆ ಋಗ್ವೇದ ಕಾಲದ ಸಮಾಜದಲ್ಲಿ ಮಹಿಳೆಗೆ ಉನ್ನತ ಸ್ಥಾನಮಾನ ಇತ್ತು ಅಂತೇಳಿ ಹೇಳ್ಬೋದು. ಆಮೇಲೆ ಅವ್ರು ವಿಶೇಷವಾಗಿ ಏನಪ್ಪಾ ಅನ್ನಂದ್ರ ವಿಧವೆಗೆ ಅವಕಾಶ ಕೊಟ್ಟಿದ್ರಲ್ಲ, ವಿಧವೆಗೆ ಪುನರ್ ವಿವಾಹ ಮಾಡ್ಕೊಳ್ಳಿಕ್ಕೆ ಅವಕಾಶ ಇತ್ತು. ಇಲ್ಲಾಂದ್ರೆ ನಿಯೋಗ ಪದ್ಧತಿ ಮೂಲಕ ಅವಳಿಗೆ ಒಂದು ಸಂತತಿ ಆಗ್ಲಿ ಅಂತೇಳಿ ಬಯಸ್ತಾ ಇದ್ರು. ಈ ರೀತಿ ಸ್ತ್ರೀಯರಿಗೆ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವರು ಎಲ್ಲಾ ರೀತಿಯ ಗೌರವ ಆಧಾರಗಳನ್ನ ಕೊಟ್ಟಿದ್ರು ಅಂತೇಳಿ ಹೇಳ್ಬೋದು. ಮತ್ತೆ ವಧು ದಕ್ಷಿಣೆ ಇತ್ತಲ್ಲಿ ವಿಶೇಷವಾಗಿ. ವಧು ದಕ್ಷಿಣೆ ಅಂದ್ರೆ ಮಹಿಳೆಯನ್ನ ಕಾಣಿಕೆ ರೂಪದಲ್ಲಿ ಕೊಟ್ಟು ಅವಳನ್ನ ಮದುವೆ ಮಾಡ್ತಾ ಇದ್ರು ಅಂತೇಳಿ. ಮತ್ತೆ ಪಾಣಿಗ್ರಹಣದ ಪ್ರಕಾರ ವರನಾದವನು ಆ ಹೆಂಡತಿಯ ಕೈಯನ್ನು ಹಿಡಿದು ಎಲ್ಲಾ ರೀತಿಯಿಂದ ನಾನು ಅವಳನ್ನು ರಕ್ಷಿಸ್ತೀನಿ ಅಂತೇಳಿ ಅವನು ಶಪಥ ಮಾಡ್ಬೇಕಾಗಿತ್ತು ಅಂತೇಳಿ ಹೇಳ್ಬೋದು. ಮತ್ತೆ ಸಗೋತ್ರದಲ್ಲಿ ಮದುವೆಗೆ ಅವಕಾಶ ಇರಲಿಲ್ಲ.
ಇನ್ನ ಆಹಾರ ಹೆಂಗಿತ್ತಪ್ಪ ಅಂತಂದ್ರೆ ಇವ್ರದ್ದು ಗೋಧಿ, ಬಾರ್ಲಿ, ಭತ್ತ, ಹಣ್ಣು, ತರಕಾರಿ, ಹಾಲು ಮತ್ತು ಹಾಲಿನ ಉತ್ಪನ್ನಗಳಂತ ಮೊಸರು, ತುಪ್ಪ, ಬೆಣ್ಣೆ ಎಲ್ಲವೂ ಕೂಡ ಇವರ ಪ್ರಮುಖ ಆಹಾರದ ಭಾಗಗಳಾಗಿದ್ವು. ಇವರು ಹೆಚ್ಚಿನ ಪ್ರಮಾಣದಲ್ಲಿ ಹಾಲನ್ನ ಸೇವಿಸ್ತಾ ಇದ್ರು. ಹಾಲು ಇವರ ಮುಖ್ಯವಾದಂತ ಆ ಪಾನೀಯ ಆಗಿತ್ತು ಅಂತ ಹೇಳ್ಬೋದು. ಜೊತೆಗೆ ಕುರಿ, ಮೇಕೆ, ಹಸು, ಕುದುರೆ, ಮೀನು, ಮಾಂಸಗಳನ್ನ ಸೇವಿಸ್ತಾ ಇದ್ರು ಅಂತ ಹೇಳ್ಬೋದು. ಆಮೇಲೆ ಯಜ್ಞದ ಸಂದರ್ಭದಲ್ಲಿ ಬಲಿ ಕೊಟ್ಟಂತ ಪ್ರಾಣಿಗಳೇನಿದ್ವಲ್ಲ ಅದರ ಮಾಂಸವನ್ನು ಕೂಡ ಸೇವಿಸ್ತಾ ಇದ್ರು ಅಂತ ಹೇಳ್ಬೋದು. ಆಮೇಲೆ ಇಲ್ಲಿ ಮದುವೆ ಸಂದರ್ಭದಲ್ಲಿ ಗೋಮಾಂಸವನ್ನ ಬಡಿಸ್ತಾ ಇದ್ರು. ಗೋಮಾಂಸ ಅವಾಗ ಅಸ್ತಿತ್ವದಲ್ಲಿ ಇತ್ತು ಅಂತೇಳಿ ಹೇಳ್ಬೋದು, ಯಾವುದು ಋಗ್ವೇದ ಕಾಲದಲ್ಲಿ ಅಂತೇಳಿ. ಆಮೇಲೆ ಇವರು ಏನಪ್ಪಾ ಅನ್ನಂದ್ರ ಗೋ ಹತ್ಯೆ ಮೊದಲು ಮಾಡ್ತಾ ಇದ್ರು. ಗೋಮಾಂಸವನ್ನ ಮದುವೆ ಸಂದರ್ಭದಲ್ಲಿ ಮಾಡ್ತಾ ಇದ್ರು. ಯಾವಾಗ ಗೋವುಗಳ ಸಂಖ್ಯೆ ಕಡಿಮೆ ಆಕತ್ತೋ ಹಾಗಾಗಿ ಗೋವುಗಳ ಹತ್ಯೆಯನ್ನ ನಿಷೇಧ ಮಾಡಿದ್ರು. ನಂತರದ ದಿನಗಳಲ್ಲಿ ಗೋ ಹತ್ಯೆಯನ್ನ ನಿಷೇಧ ಮಾಡಿದ್ರು ಅಂತ ಹೇಳ್ಬೋದು. ಮೊದಲು ಆರಂಭದಲ್ಲಿ ಬಳಸ್ತಾ ಇದ್ರು, ನಂತರ ಅದನ್ನ ನಿಷೇಧ ಮಾಡಿದ್ರು ಅಂತ ಹೇಳ್ಬೋದು. ಆಮೇಲೆ ಇವರು ಸೋಮರಸ ಮತ್ತು ಸೋಮ ಮತ್ತು ಸುರ ಎಂಬ ಎರಡು ಮದ್ಯಪಾನಗಳನ್ನು ಸೇವಿಸ್ತಾ ಇದ್ರು. ಇವೆರಡು ಮದ್ಯಪಾನಗಳಾಗಿದ್ವು. ಇವುಗಳನ್ನ ಅವರು ಏನು ಹಬ್ಬದ ಹರಿದಿನ ಮತ್ತೆ ಮದುವೆ, ಇನ್ನು ಬೇರೆ ಯಾವ್ದಾದ್ರು ರೀತಿಯ ಪಾರ್ಟಿ ಸಂದರ್ಭದಲ್ಲಿ ಇವರು ಈ ಸೋಮರಸ ಮತ್ತು ಸುರ ಎಂಬ ಪಾನೀಯಗಳನ್ನ ಅಥವಾ ಮದ್ಯಪಾನಗಳನ್ನ ಸೇವಿಸ್ತಾ ಇದ್ರು ಅಂತ. ಇವು ಮತ್ತು ಬರ್ಸವು, ಇವು ಒಂದ್ ರೀತಿ ಗಿಡಮೂಲಿಕೆಗಳಿಂದ ತಯಾರಿಸ್ತಾ ಇದ್ರು ಅಂತ ಹೇಳ್ಬೋದು. ಹಾಗಾಗಿ ಇವು ಮತ್ತು ಬರೆಸ್ತಾ ಇದ್ವು. ಹಾಗಾಗಿ ಇವನ್ನ ಮದ್ಯಪಾನಗಳಂತೇಳಿ ಕರಿಬಹುದು. ಮತ್ತೆ ಇವ್ರು ನೋಡ್ರಿ ಇನ್ನೊಂದು, ಇವರಿಗೆ ಉಪ್ಪಿನ ಬಳಕೆ ಬಗ್ಗೆ ಅಷ್ಟು ಉಲ್ಲೇಖ ಎಲ್ಲಿ ಆಗಿಲ್ಲ. ಉಪ್ಪು ಇವರು ಬಳಸ್ತಾ ಇದ್ರು ಎಲ್ಲೋ ಗೊತ್ತಿಲ್ಲ, ಬಟ್ ಉಪ್ಪಿನ ಬಳಕೆ ಬಗ್ಗೆ ಋಗ್ವೇದದಲ್ಲಿ ಉಲ್ಲೇಖ ಎಲ್ಲಿ ಇಲ್ಲ ಅಂತೇಳಿ ಹೇಳ್ಬೋದು. ಸೋಮಸುರ ಎರಡು ಪಾನೀಯಗಳನ್ನ ಇವರು ಬಳಸ್ತಾ ಇದ್ರು ಅಂತೆ. ಆರಂಭದಲ್ಲಿ ಗೋಮಾಂಸವನ್ನು ಕೊಡ್ತಾ ಇದ್ರು, ನಂತರ ವಿಶೇಷವಾಗಿ ಅತಿಥಿಗಳಿಗೆ ಅವ್ರನ್ನ ಗೋಗ್ನ ಅಂತ ಕರಿತಾ ಇದ್ರು. ಯಾವಾಗ ಹಸುಗಳ ಸಂಖ್ಯೆ ಅಥವಾ ಕಡಿಮೆ ಆಗ್ತಾ ಬಂತು ಅವಾಗ ಗೋ ಹತ್ಯೆಯನ್ನ ನಿಷೇಧ ಮಾಡಿದ್ರು ಅಂತ ಹೇಳ್ಬೋದು. ಮತ್ತೆ ಜೊತೆಗೆ ಇವರು ವಿಶೇಷವಾಗಿ ಉಡುಪುಗಳು ಹೇಗಿರ್ತಾ ಇದ್ವನಿ ಅಂದ್ರ ಕೆಳವದಿಕೆ ಮತ್ತು ಮೇಲ್ವದಿಕೆ, ಮೇಲಂಗಿ ಅಂತೇಳಿ 3 ವಿಧದ ವಸ್ತ್ರಗಳನ್ನ ಅವರು ಧರಿಸ್ತಾ ಇದ್ರು. ಹತ್ತಿ, ಉಣ್ಣೆ, ರೇಷ್ಮೆ ಬಟ್ಟೆಯಿಂದ ಮಾಡಿದಂತ ಬಟ್ಟೆಗಳನ್ನ ನೇಯ್ದು ಅವನ್ನ ತೊಡ್ತಾ ಇದ್ರು. ಕೆಲವು ವೇಳೆ ಹತ್ತಿ ಬಟ್ಟೆಗೆ ಚಿನ್ನದ ಕಸೂತಿಯನ್ನ ಹಾಕ್ತಾ ಇದ್ರು, ಜರೆಯನ್ನ ಹಾಕ್ತಾ ಇದ್ರು. ಶ್ರೀಮಂತರು ಕಸೂತಿ ಹಾಕಿದ ಬಟ್ಟೆಯನ್ನ ಧರಿಸ್ತಾ ಇದ್ರು ಕೂಡ. ಆಮೇಲೆ ಜಿಂಕೆಯ ಚರ್ಮವನ್ನು ಕೂಡ ಇವರು ಬಟ್ಟೆ ರೀತಿಯಲ್ಲಿ ಬಳಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಸ್ತ್ರೀ ಪುರುಷರಿಬ್ರು ಆಭರಣಗಳನ್ನ ಧರಿಸ್ತಾ ಇದ್ರು. ಕುತ್ತಿಗೆ ಹಾರ, ಕಿವಿಗೆ ಕರ್ಣಶೋಭನ ಅಂತೇಳಿ ಕಿವಿಗೆ ಬಳಸ್ತಕ್ಕಂಥ ಆಭರಣಗಳು, ತೋಳುಬಂದಿ, ಕಾಲಂದಿಗೆ ಅಂದ್ರೆ ಕಡಗ, ಬಳೆ, ಕೈ ಕಡಗ, ರುಕ್ಮ, ಕೊರಳಹಾರ, ಕಿವಿ ಉಂಗರ, ಕೈ ಉಂಗರ ಎಂಬ ಆಭರಣಗಳನ್ನು ಇವರು ಸ್ತ್ರೀ ಪುರುಷರು ಇಬ್ರು ಕೂಡ ಧರಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಇವರು ಹತ್ತಿ, ಉಣ್ಣೆ ಮತ್ತು ರೇಷ್ಮೆ ಬಟ್ಟೆಗಳನ್ನು ಕೂಡ ಧರಿಸ್ತಾ ಇದ್ರು. ಶ್ರೀಮಂತರು ರೇಷ್ಮೆ ಬಟ್ಟೆಗಳನ್ನ ಮತ್ತು ಕಸೂತಿ ಹಾಕಿದ ಬಟ್ಟೆಗಳನ್ನ ಧರಿಸ್ತಾ ಇದ್ರು ಅಂತ ಹೇಳ್ಬೋದು. ನೆಕ್ಸ್ಟ್ ಕೇಶಾಲಂಕಾರ ಮಾಡ್ಕೊಳ್ತಾ ಇದ್ರು. ಉದ್ದನೆಯ ಕೂದಲವನ್ನು ಕೂಡ ಇವ್ರು ಬಿಡ್ತಾ ಇದ್ರು. ಅಂದ್ರೆ ಸಿಂಧು ಜನರಷ್ಟು ಫ್ಯಾಷನ್ ಇರದೇ ಇದ್ರು ಕೂಡ ತಕ್ಕ ಮಟ್ಟಿಗೆ ಇವರು ಈ ಏನು ಆಭರಣಗಳನ್ನು ಧರಿಸುವುದು ಮತ್ತು ಸ್ಟೈಲ್ಗಳನ್ನ ಮಾಡುವುದನ್ನು ಕೂಡ ಕಲಿತಿದ್ರು ಅಂತೇಳಿ ಹೇಳ್ಬೋದು. ಜೊತೆಗೆ ಇಲ್ಲಿ ಮನರಂಜನೆಗಾಗಿ ಪಗಡೆ ಆಟ ಇತ್ತು, ಕುದುರೆ ಸ್ಪರ್ಧೆ ಇತ್ತು, ಜೂಜಾಟ ಇತ್ತು, ಬೇಟೆ, ಸಂಗೀತ, ನೃತ್ಯ, ನಾಟಕ ಇವೆಲ್ಲವೂ ಕೂಡ ಇವರ ಮನರಂಜನೆಯ ಭಾಗಗಳಾಗಿದ್ವು ಅಂತ ಹೇಳ್ಬೋದು. ನಾಟಕ ಮಾಡ್ತಾ ಇದ್ರು. ಇವುಗಳೆಲ್ಲವಲ್ಲಿ ಕೂಡ ಧರ್ಮ ಇರ್ತಾ ಇತ್ತು. ಧರ್ಮವನ್ನು ಮೀರಿ ಯಾವುದನ್ನೂ ಕೂಡ ಅವರು ಮಾಡ್ತಾ ಇರ್ಲಿಲ್ಲ. ಹಾಗಾಗಿ ಇವರ ಒಂದು ಮನರಂಜನೆಯ ಭಾಗವಾಗಿ ಮಂಜುಳಾ ಮೇಡಮ್ ಮ್ಯೂಟ್ ಮಾಡಿ ಅದು. ಮನರಂಜನೆಯ ಭಾಗವಾಗಿ ಇವೆಲ್ಲವನ್ನು ಮಾಡ್ತಾ ಇದ್ರು. ನೃತ್ಯ, ಸಂಗೀತ, ಬೇಟೆ, ಪಗಡೆ ಆಟ, ಕುದುರೆ ಸ್ಪರ್ಧೆ, ರಥಗಳ ಓಟದ ಸ್ಪರ್ಧೆ ಇವನ್ನೆಲ್ಲವನ್ನ ಮಾಡ್ತಾ ಇದ್ರು ಅಂತ ಹೇಳ್ಬೋದು.
ಜನರು ನೀತಿಗೆಟ್ಟು ನಡೆಯಂಗಿರ್ಲಿಲ್ಲ. ನೀತಿ ಮತ್ತು ನೈತಿಕತೆಗೆ ಜಾಸ್ತಿ ಒತ್ತನ್ನು ಕೊಟ್ಟಿದ್ರು. ಪರಿಶುದ್ಧವಾದಂತ ಆಚಾರಯುತವಾದಂತ ಜೀವನವನ್ನ ನಡೆಸಬೇಕಾಗಿತ್ತು. ಏನು ನೀತಿ ಬಿಟ್ಟು ಕಳ್ತನ, ದರೋಡೆ, ದ್ರೋಹ ಇಂಥವೇನಾದ್ರೂ ಮಾಡಿದ್ರೆ ಅವರಿಗೆ ಕಠಿಣವಾದಂತ ಶಿಕ್ಷೆಗಳನ್ನು ಕೂಡ ಕೊಡ್ತಾ ಇದ್ರು. ಜೊತೆಗೆ ಅವರಿಗೆ ಸದ್ಬುದ್ಧಿ ಬರ್ಲಿ ಅಂತೇಳಿ ಕೂಡ ಜನರು ಅವರನ್ನ ತರಬೇತಿಗೊಳಿಸ್ತಾ ಇದ್ರು ಅಂತೇಳಿ ಹೇಳ್ಬೋದು. ಅದ್ರ ಜೊತೆಗೆ ಇವ್ರಿಗೆ ರೋಗ ರುಜಿನಗಳ ಬಂದ್ರೆ ಅವನ್ನ ನಿವಾರಿಸುವ ಒಂದು ಗಿಡಮೂಲಿಕೆಗಳ ಒಂದು ತಂತ್ರಜ್ಞಾನ ಗೊತ್ತಿತ್ತು. ಔಷಧಿ ಕಂಡುಹಿಡಿತಾ ಇದ್ರು. ಆ ಸಂದರ್ಭದಲ್ಲಿ ಚರಕ, ಧನ್ವಂತ್ರಿ ಪ್ರಸಿದ್ಧ ಆಯುರ್ವೇದಿಕ್ ಪಂಡಿತರಾಗಿರ್ತಾರೆ. ಅವರಿಗೆ ಶಸ್ತ್ರಚಿಕಿತ್ಸೆ ಬಗ್ಗೆ ತಿಳಿದಿರ್ತೈತಿ. ಯುದ್ಧದಲ್ಲಿ ಗಾಯಗೊಂಡವರಿಗೆ ಅವರು ಏನ್ ಮಾಡ್ತಾ ಇದ್ರು, ಚಿಕಿತ್ಸೆಯನ್ನು ನೀಡ್ತಾ ಇದ್ರು. ಈ ರೀತಿಯಾಗಿ ಋಗ್ವೇದದಲ್ಲಿ ಉಲ್ಲೇಖಗಳನ್ನ ಮಾಡಲಾಗಿದೆ. ಕಾಲು ಮುರಿದವರಿಗೆ ಕಾಲನ್ನ ತೊಡಿಸಿದಂತ, ಕಬ್ಬಿಣದ ಕಾಲನ್ನ ಮಾಡಿ ತೊಡಿಸಿದಂತ ಉಲ್ಲೇಖ ಕೂಡ ಅವರು ಮಾಡಿದ್ದಾರೆ ಅಂತ ಹೇಳಿ ಹೇಳ್ಬೋದು. ಹಾಗಾಗಿ ಋಗ್ವೇದ ಕಾಲದ ಸಮಾಜ ಟೋಟಲ್ ಆಗಿ ಮುಂದುವರಿದ ಸಮಾಜ ಆಗಿತ್ತು ಅಂತೇಳಿ ಹೇಳ್ಬೋದು. ಇನ್ನೊಂದು ಜಾತಿ ಪದ್ಧತಿ ಬಗ್ಗೆ ಖಚಿತವಾಗಿ ಮಾಹಿತಿ ಗೊತ್ತಿಲ್ಲ. ಅಂದ್ರೆ ಜಾತಿ ಪದ್ಧತಿ ಇತ್ತಾ ಇಲ್ಲ ಅಂತೇಳಿ. ಬಟ್ ಜಾತಿ ಬಗ್ಗೆ ಏನಪ್ಪಾ ಅಂತಂದ್ರೆ ಋಗ್ವೇದದಲ್ಲಿ ಉಲ್ಲೇಖ ಆಗಿಲ್ಲ. ಆದ್ರೆ ಋಗ್ವೇದದ 10ನೇ ಮಂಡಲ ಏನೈತಿ ನೋಡ್ರಿ, 200 ವರ್ಷಗಳ ನಂತರ 10ನೇ ಮಂಡಲ ಸೇರಿಸಿದ್ವು ಅಂತ ಹೇಳ್ತೀವಲ್ಲ, ಆ 10ನೇ ಮಂಡಲದಲ್ಲಿ ಪುರುಷ ಸೂಕ್ತ ಬಗ್ಗೆ ಹೇಳಲಾಗಿದೆ. ಈ ಪುರುಷ ಸೂಕ್ತದಲ್ಲಿ 4 ಜಾತಿಗಳು ಬರ್ತವೆ. ಬ್ರಾಹ್ಮಣ, ವೈಶ್ಯ, ಕ್ಷತ್ರಿಯ, ಶೂದ್ರ ಎಂಬ 4 ಜಾತಿಗಳು ಬರ್ತವೆ. ಅದು ಪುರುಷ ಸೂಕ್ತದಲ್ಲೇ ಉಲ್ಲೇಖ ಆಗಿದೆ. ಈ ಪುರುಷ ಸೂಕ್ತ ಋಗ್ವೇದದ 10ನೇ ಮಂಡಲದಲ್ಲಿದೆ. ಹಾಗಾಗಿ ಆರಂಭ ಕಾಲದಲ್ಲಿ ಜಾತಿಯ ಬಗ್ಗೆ ಉಲ್ಲೇಖ ಇಲ್ಲ. ಋಗ್ವೇದದ ಕೊನೆಗಾಲದಲ್ಲಿ ಅಥವಾ ಏನು ಉತ್ತರ ವೇದಗಳ ಕಾಲದ ಆರಂಭದಲ್ಲಿ ಈ ಜಾತಿ ಪದ್ಧತಿ ಬಂತು ಎಂಬ ಒಂದು ಸಂಶಯವನ್ನ ಬಹಳಷ್ಟು ಮಂದಿ ಇತಿಹಾಸಕಾರರು ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ಆರಂಭದಲ್ಲಿ ಋಗ್ವೇದದಲ್ಲಿ ವರ್ಣ ಪದ್ಧತಿ ಇರಲಿಲ್ಲ ಅಂತೇಳಿ ಹೇಳ್ಬೋದು. ಹಾಗಾಗಿ ನಂತರದ ಕಾಲದಲ್ಲಿ ಈ ಒಂದು ಜಾತಿ ಪದ್ಧತಿ ಹುಟ್ಕೊಳ್ತು ಕೊನೆಯ ಕಾಲದಲ್ಲಿ, ಋಗ್ವೇದದ ಕೊನೆಗಾಲದಲ್ಲಿ ಅಂತೇಳಿ ಹೇಳ್ಬೋದು. ಮತ್ತೆ ಇಲ್ಲಿ ವಿ.ಎಸ್. ಸ್ಮಿತ್ ಅವ್ರು ಹೇಳ್ತಾರೆ, ವಿ.ಎಸ್. ಸ್ಮಿತ್ ಅವರ ಪ್ರಕಾರ ಋಗ್ವೇದ ಕಾಲದಲ್ಲಿ ಜಾತಿ ಪದ್ಧತಿ ಇರಲೇ ಇಲ್ಲ ಅಂತೇಳಿ. ಯಾವನು ಕೂಡ ಹುಟ್ಟಿನ ಆಧಾರದ ಮೇಲೆ ಅಲ್ಲಿ ನಿರ್ಧರಿತ ಆಗಿರ್ಲಿಲ್ಲ. ಅದು ನಂತರ ಬಂತೇನೋ ಗೊತ್ತಿಲ್ಲ. ಹಾಗಾಗಿ ಆರಂಭದಲ್ಲಿ ಮತ್ತು ಋಗ್ವೇದದ ಈಗ 200 ವರ್ಷಗಳ ನಂತರ ಅಂತ ಏನ್ ಹೇಳ್ತೀವಲ್ಲ, ಅವಾಗ ಅದು ಸೇರಿತೇನೋ ಜಾತಿ ಪದ್ಧತಿ. ಸೇರಿದ್ರೂ ಕೂಡ ಉತ್ತರ ವೇದಗಳ ಕಾಲದಲ್ಲಿ ಇರುವಷ್ಟು ಜಾತಿ ಇವು ಏನು ತಾರತಮ್ಯ ಋಗ್ವೇದದಲ್ಲಿ ಇರಲಿಲ್ಲ ಅಂತೇಳಿ ಹೇಳ್ಬೋದು. ಇಷ್ಟು ಇವರ ಒಂದು ಸಾಮಾಜಿಕ ಜೀವನ ಆಗಿತ್ತು. ಯಾರ್ದು? ಋಗ್ವೇದ ಕಾಲದ ಜನರ ಸಾಮಾಜಿಕ ಜೀವನ ಆಗಿತ್ತು ಅಂತೇಳಿ. ಇನ್ನ ಅವ್ರದ್ದು